முடியவர்கள் சில பேரை மட்டும் நான் எழுப்ப விரும்புகிறேன். ಭಾರವುಳ್ಳ ಸ್ವಲ್ಪ ಜನರನ್ನು ನಾನು ಎಬ್ಬಿಸಲಿದ್ದೇನೆ. The people of Israel came to Moses and said, ಇಸ್ರೇಲ್ ಜನರು ಮೋಶೆಯ ಬಳಿ ಬಂದು ಹೇಳ್ತಾರೆ, எங்களுக்கு காடை இல்லை, எங்களுக்கு சாப்பிட உணவு இல்லை, ನಮಗೆ ಊಟವಿಲ್ಲ, ನಮಗೆ ಮಾಂಸವಿಲ್ಲ. ஐகுப்து தேசத்தில் எங்களுக்கு எல்லாம் நல்லா இருந்தது, ஆனால் இங்கே வந்து எங்களுக்கு சோறு இல்லாமல் நாங்கள் வாழ்ந்து கொண்டிருக்கிறோம். ಐಗುಪ್ತ ದೇಶದಲ್ಲಿ ನಮಗೆ ಎಲ್ಲವೂ ಸಿಗ್ತಾ ಇತ್ತು, ಆದ್ರೆ ಇಲ್ಲಿ ನಮಗೆ ಊಟ ಇಲ್ಲದೆ ನಾವಿದ್ದೇವೆ. Listen to me very carefully. ಚೆನ್ನಾಗಿ ಗಮನಿಸಿ. God is really broken with the churches today. ಈ ದಿನಗಳ ಸಭೆಯಲ್ಲಿ ದೇವರು ಮುರಿಯಲ್ಪಟ್ಟಿದ್ದಾರೆ. சபைகளை பார்த்து கர்த்தர் உடைந்து போயிருக்கிறார். ಈ ದಿನಗಳ ಸಭೆಗಳನ್ನು ನೋಡಿ ದೇವರು ಮುರಿಯಲ್ಪಟ್ಟಿದ್ದಾರೆ. விசுவாசிகளை பார்த்து கர்த்தர் உடைந்து போயிருக்கிறார். ವಿಶ್ವಾಸಿಗಳನ್ನು ನೋಡಿ ದೇವರು ಮುರಿಯಲ್ಪಟ್ಟಿದ್ದಾರೆ. உடைந்து போயிருக்கிறார். ಯಾಕೆ ಮುರಿಯಲ್ಪಟ್ಟಿದ್ದಾರೆ? எவ்வளவு ஆண்டவர் செய்தாலும் கூட ஐகுப்தியே நினைக்கிற ஒரு வாழ்க்கையை வாழ்ந்து வராங்க. ದೇವರು ಎಷ್ಟು ನಿಮಗೆ ಮಾಡಿದ್ರೇನು ಕೂಡ ಇನ್ನೂ ಐಗುಪ್ತದ ದೇಶವನ್ನೇ ನೆನೆಸಿ ಜೀವಿಸುವುದು. ஆண்டவர் ரத்தத்தை கொடுத்து ஜீவனை கொடுத்து உங்களுக்காக ஆவியையும் ஊற்றி எல்லாம் செய்தாலும் கூட அந்த பாவ வாழ்க்கையை தான் நினைச்சு நான் இப்படி இருந்தேன், நான் அப்படி இருந்தேன், நான் அப்படி இருந்திருக்கிற மாதிரி இருந்துச்சு என்று பேசி பேசி தேவனை துக்கப்படுத்துகிறார். ದೇವರು ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ನೀಡಿ ಆತನು ಪರಿಶುದ್ಧಾತ್ಮವನ್ನು ಸುರಿಸಿ ಎಲ್ಲವನ್ನು ಮಾಡಿದ್ರೆ ಕೂಡ ನೀವು ಇನ್ನೂ ನನ್ನ ಆ ಪಾಪ ಇದ್ರೆ ಚೆನ್ನಾಗಿರ್ತಿತ್ತು, ನಾ ಹಂಗಿರ್ತಿದ್ದೆ ಹೀಗಿರ್ತಿದ್ದೆ ಅಂತಾನೆ ಮಾತುಗಳು. The people of God were receiving manna from heaven every morning. ದೇವರ ಜನರು ಪರಲೋಕದಿಂದ ದೇವರ ಸಮ್ಮುಖದಿಂದ ಮನ್ನವನ್ನು ಹೊಂದಿಕೊಳ್ತಾ ಇದ್ರು. They wanted onions of Egypt. ಆದ್ರೆ ಅವರಿಗೆ ಐಗುಪ್ತ ದೇಶದ ಅವರಿಗೆ ಈರುಳ್ಳಿ ಬೇಕಾಗಿದೆ. ಪೈತ್ಯತನಮ ಇಲ್ಲ, ಇದು ಹುಚ್ಚುತನವಾಗಿಲ್ವಾ? ಇದು ಹುಚ್ಚುತನವಾಗಿಲ್ಲ. ಮೇಲಿಂದ ಮನ್ನಾ ಇರಂಗಿದೆಯಾ? ಮೇಲಿಂದ ಮನ್ನಾ ಇಳಿತಾ ಇದೆ. ದಿನಮೂ ಆண்டವರು ಪೋಷಿக்கிறாரே. ಪ್ರತಿದಿನ ದೇವರು ಊಟ ಕೊಡ್ತಿದ್ದಾರೆ. நான் ஐகுப்த தேசத்தில் விழுந்த அடிகள், ஆமென், காரி துப்புன அந்த துப்புகள், ஆமென், அவமானங்கள் அவர்களுக்கு ஞாபகம் வரல. அந்த வெங்காயம் மட்டும் தான் ஞாபகம் வருது. ಆದ್ರೆ ಐಗುಪ್ತ ದೇಶದಲ್ಲಿ ಇಲ್ಲಿ ಬಿದ್ದ ಏಟುಗಳು, ಆ ನಾಚಿಕೆಗಳು, ಆ ಅವಮಾನಗಳು ಅವರಿಗೆ ಜ್ಞಾಪಕ ಬರ್ತಾ ಇಲ್ಲ. ಆದ್ರೆ ಅವರಿಗೆ ಈರುಳ್ಳಿ ಬೇಕಾಗಿದೆ. ಆಮೆನ್. God was broken. ದೇವರು ಮುರಿಯಲ್ಪಟ್ಟಿದ್ರು. God was broken. ದೇವರು ಮುರಿಯಲ್ಪಟ್ಟರು. As a prophet of God, I prophesy God is broken about the churches in India. ದೇವರ ಪ್ರವಾದಿಯಾಗಿ ನಾನು ಹೇಳುತ್ತೇನೆ, ದೇವರು ಈಗಲೂ ಕೂಡ ಭಾರತ ದೇಶದ ಸಭೆಗಳನ್ನು ನೋಡಿ ಮುರಿಯಲ್ಪಟ್ಟಿದ್ದಾರೆ. God is broken because the people in the church are always worried about eating and their own selfish lust. ಸಭೆಯಲ್ಲಿರುವ ಜನರು ಈಗಲೂ ಕೂಡ ಅವರು ತಿನ್ನುವುದು, ಅವರ ನಾಶನ, ಅವರು ತಿನ್ನುವುದು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. நல்லா இருக்கணும், நான் நல்லா இருக்கணும், என் வீடு நல்லா இருக்கணும், என் பிள்ளைகள் நல்லா இருக்கணும், எனக்கு சொத்து வேணும், எனக்கு கல்லறை வேணும், இப்படி தான் வாழ்றாங்க. நான் ಚೆನ್ನಾಗಿರಬೇಕು, ನಾನು ಆಸ್ತಿ ಮಾಡಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನಗೆ ಒಳ್ಳೆ ಆಸ್ತಿಗಳು ಬೇಕು, ನನಗೆ ಎಲ್ಲ ಇಷ್ಟೇ ಸಾಕು ಅಂತ ಇರ್ತಾರೆ. ஆனால் ஆண்டவர் அப்படிப்பட்ட ஜனங்களை தேடவில்லை. ಆದ್ರೆ ದೇವರು ಈ ರೀತಿಯಾದ ಜನರನ್ನು ಹುಡುಕ್ತಾ ಇಲ್ಲ. God said to Moses, ದೇವರು ಮೋಶೆಗೆ ಹೇಳುತ್ತಾರೆ, God said to Moses, ದೇವರು ಮೋಶೆಗೆ ಹೇಳುತ್ತಾರೆ, are they asking me non-veg? ಅವರನ್ನ ಬಳಿ ಮಾಂಸ ಕೇಳ್ತಿದ್ದಾರೆ. ಮಾಂಸ ತಾನೇ ಕೇಳ್ತಾರೆ. ಅವರು ಮಾಂಸ ತಾನೇ ಕೇಳ್ತಿದ್ದಾರೆ. அவங்களுக்கு நீ ஒண்ணு பண்ணு, ನೀ ಒಂದನ್ನು ಮಾಡು, 70 பேரை ನೀ எழுப்பு, 70 ಜನರನ್ನು ಎಬ್ಬಿಸು, 70 பேரை எழுப்பு, 70 ಜನರನ್ನು ಎಬ್ಬಿಸು. These days, ಈ ದಿನಗಳಲ್ಲಿ the presence of the Lord and the burden of God is pushing me into that same vision. ದೇವರ ಪ್ರಸನ್ನತೆಯು, ದೇವರ ದರ್ಶನವು ಅದೇ ಒಂದು ಭಾರದಲ್ಲಿ ನನ್ನನ್ನು ತಳ್ಳುತ್ತಾ ಇದೆ. Why God is pushing me? ಯಾಕೆ ದೇವರು ನನ್ನನ್ನು ತಳ್ಳುತ್ತಿದ್ದಾರೆ? What God is forcing me to do? ಯಾಕೆ ದೇವರು ನನ್ನನ್ನು ಇದನ್ನು ಮಾಡು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ? To select those 70 people. ಆ 70 ಜನರನ್ನು ಆಯ್ಕೆ ಮಾಡಲು. To select those 70 people. ಆ 70 ಜನರನ್ನು ಆಯ್ಕೆ ಮಾಡಲು. Who are those 70 people? ಯಾರು ಆ 70 ಜನರು? God said to Moses, ದೇವರು ಮೋಶೆಗೆ ಹೇಳುತ್ತಾರೆ, I will put your spirit upon them. ನಿನ್ನ ಆತ್ಮವನ್ನು ಅವರ ಮೇಲೆ ಹಾಕುತ್ತೇನೆ. Amen. I believe. ನಾನು ನಂಬುತ್ತೇನೆ. Amen. The days are coming. ಮುಂದೆ ದಿನಗಳು ಬರಲಿದೆ. And the day is already come. ಆ ದಿನವು ಬಂದಿದೆ. Amen. That Mysore will see living prophets of God. ಮೈಸೂರು ಜೀವವುಳ್ಳ ಪ್ರವಾದಿಗಳನ್ನು ನೋಡುತ್ತಾರೆ. ಆಮೆನ್ ಅಂದ್ರಿಂಗೆ. ಎಷ್ಟು ಆಮೆನ್ ಅಂತೀರಾ? எந்த இடத்திலே மலை மேலே எசபெல் தாண்டவம் ஆடிக்கொண்டிருக்கிறதோ அந்த இடத்திலே எலியாக்கள் எழும்பணும். ಯಾವ ಒಂದು ಸ್ಥಳದಲ್ಲಿ, ಯಾವ ಬೆಟ್ಟದ ಮೇಲೆ ಯೆಸಬೇಲ್ ಆಟ ಆಡ್ತಾ ಇದೆಯೋ ಅದೇ ಬೆಟ್ಟದ ಮೇಲೆ ಎಲಿಯಗಳು ಎದ್ದೊಳಲ್ಪಡಬೇಕು. மலையின் மேலே அக்கினி இறங்கணும். ಅದೇ ಬೆಟ್ಟಗಳ ಮೇಲೆ ಬೆಂಕಿಗಳು ಇಳಿಯಲ್ಪಡಬೇಕು. ஒரு தீர்க்கதரிசியை கொல்லலாம், 2 தீர்க்கதரிசியை கொல்லலாம், ஆனால் எங்களுக்கு முன்னே நடந்த அந்த தீர்க்கதரிசியா இருக்கிற இயேசுவின் சுவிசேஷத்தை ஒருவனும் தடுக்க முடியாது. ಅದು ಒಂದು ಪ್ರವಾದಿಯನ್ನು ಸಾಯಿಸಬಹುದು, 2 ಪ್ರವಾದಿಯನ್ನು ಸಾಯಿಸಬಹುದು, ಆದ್ರೆ ನಮ್ಮ ಮುಂದೆ ಹೋದ ಆ ಪ್ರವಾದಿ ಆತನ ಸುವಾರ್ತೆಯನ್ನು ಯಾರಿಂದಲೂ ಸಾಯಿಸಲು ಸಾಧ್ಯವಿಲ್ಲ. Amen. Listen to me. ಚೆನ್ನಾಗಿ ಗಮನಿಸಿ. God has come down with a burden. ದೇವರು ಒಂದು ಭಾರದಿಂದ ಇಳಿದು ಬಂದಿದ್ದಾರೆ. ಮುಚ್ಚಡಿக்குள்ள இறங்கி வந்து அவர் வந்து பாரத்தை பகிர்ந்து கொண்டபடி
இருக்கிறபடி இன்றைக்கு உங்கள் மத்தியில் ஒரு முட்செடியின் அனுபவத்தில் ஆண்டவர் இருக்கிறார். ಒಂದು ಮುಳ್ಳು ಗಿಡದ ಮೇಲೆ ಹೇಗೆ ಭಾರದಿಂದ ದೇವರು ಇಳಿದು ಬಂದ್ರು ಹಾಗೆ ಒಂದು ಮುಳ್ಳು ಗಿಡದ ಅನುಭವದಲ್ಲಿ ದೇವರು ಇವತ್ತು ನಿಮ್ಮ ಬಳಿ ಇಳಿದು ಬಂದಿದ್ದಾರೆ. ದೇವರು ನಿಮ್ಮ ಜೊತೆ ಮಾತಾಡುತ್ತಿದ್ದಾರೆ. ದೇವರು ನಿಮ್ಮ ಜೊತೆ ಮಾತಾಡುತ್ತಿದ್ದಾರೆ. ದೇವರು ಹೇಳುತ್ತಾರೆ, I believed these people. ನಾ ಈ ಜನರನ್ನು ನಂಬುದೆ. I believed these people. ನಾ ಈ ಜನರನ್ನು ನಂಬುದೆ. I wanted to give them good land. ಅವರಿಗೆ ಒಳ್ಳೆ ನೆಲಗಳನ್ನು ಕೊಡಬೇಕು ಅನ್ಕೊಂಡೆ. I wanted to make them to stay in the place where honey and milk flows. ಎಲ್ಲಿ ಹಾಲು ಜೇನು ಹರಿಯುತ್ತೋ ಆ ಸ್ಥಳದಲ್ಲಿ ಇವರನ್ನು ಇಡಬೇಕು ಅನ್ಕೊಂಡೆ. But they are not worthy. ಆದ್ರೆ ಅವರು ಯೋಗ್ಯರಲ್ಲ. ஆண்டவர் சொல்றாரு 15 வருஷமா 20 வருஷமா 30 வருஷமா இவர்களை பார்த்து நான் சகித்து வெறுத்து போனேன். போதும். 15 ವರ್ಷಗಳು 20 ವರ್ಷಗಳು 30 ವರ್ಷಗಳಿಂದ ಇವ್ರನ್ನ ತಡ್ಕೊಂಡು ನನಗೆ ಸಾಕಾಗಿದೆ, ಇನ್ನು ಬೇಡ. ಆಮೆನ್. கோழி தன்னுடைய குஞ்சுகளை செட்டையின் மறையில் மறைப்பதை போல நான் ஒவ்வொரு தடவையும் இவர்களை மறைத்தேன். ஆனால் இவர்களோ என்னை எட்டி உதைத்தார்கள். ಕೋಳಿ ತನ್ನ ರೆಕ್ಕೆಯಲ್ಲಿ ಹೇಗೆ ತನ್ನ ಮರಿಗಳನ್ನು ಕಾಪಾಡುತ್ತೋ ಹಾಗೆ ನಾನು ಕಾಪಾಡಿದೆ, ಆದ್ರೆ ಇವರು ನನ್ನನ್ನು ಚಾರಿಸಿ ಒದ್ದಿದ್ದಾರೆ. God says, ದೇವರು ಹೇಳುತ್ತಿದ್ದಾರೆ, bring them to the tabernacle. ಅವರನ್ನು ಆ ಒಂದು ಗೂಡಾರಕ್ಕೆ ಕರ್ಕೊಂಡು ಬಾ. இந்த 70 பேரை tabernacle ಗೆ ಕೊಂಡು 70 ಜನರನ್ನು ಗೂಡಾರಕ್ಕೆ ಕರ್ಕೊ ಬಾ. One side, ಒಂದು ಕಡೆ people are asking for non-veg. ಮಾಂಸವನ್ನು ಕೇಳ್ತಾ ಇದ್ದಾರೆ. People are murmuring against God. ದೇವರ ವಿರೋಧವಾಗಿ ಗುಣಗುಡ್ತಿದ್ದಾರೆ. Listen to me. ಗಮನಿಸಿ, நாங்கள் இங்கே ஜெபித்துக் கொண்டிருக்கும்போது, ನಾವಿಲ್ಲಿ ಪ್ರಾರ್ಥನೆ ಮಾಡುವಾಗ, நாங்கள் இங்கே சேர்ந்து வந்திருக்கும்போது, ನಾವಿಲ್ಲಿ ಸೇರಿ ಬಂದಿರುವಾಗ ஒரு கூட்ட மக்கள் வெளியே ஆண்டவரை முறுமுறுத்துட்டு வாழ்றாங்க. ಒಂದು ಕೂಟ ಜನರು ಹೊರಗಡೆ ದೇವರನ್ನು ಗುಣಗುಡ್ತಾ ಜೀವಿಸ್ತಿದ್ದಾರೆ. ஊழியக்காரர்களை பற்றி பேசிட்டு வாழ்றாங்க. ದೇವ ಸೇವಕರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸಭೆಗಳ ಬಗ್ಗೆ பேசிட்டு வாழ்றாங்க. ಸಭೆಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ವಿಶ್ವಾಸಿಗಳ ಬಗ್ಗೆ பேசிட்டு வாழ்றாங்க. ವಿಶ್ವಾಸಿಗಳ ಬಗ್ಗೆ ಮಾತಾಡ್ತಿದ್ದಾರೆ. ஆண்டவர் இது எனக்கு கொடுக்கல, அது எனக்கு கொடுக்கல, எதுவுமே ஆண்டவர் பண்ணலன்னு முறுமுறுத்துட்டு வாழ்றாங்க. ದೇವರು ನನಗೆ ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಂತ ಬರೀ ಗುಣಗುಡ್ತಾ ಇದ್ದಾರೆ. ஆண்டவர் அந்த இடத்துல செவியை மூடிட்டு உன்னிடத்துல வந்து கேக்குறாரு. ದೇವರು ಅವರ ಬಳಿ ತನ್ನ ಕಿವಿಗಳನ್ನು ಮುಚ್ಚಿ ನಿನ್ನ ಬಳಿ ಬಂದು ಈಗ ಹೇಳ್ತಿದ್ದಾರೆ, நீ எழும்புவாயா? ನೀ ಎತ್ತೊಳ್ತೀಯಾ? நீ எழும்புவாயா? ನೀ ಎತ್ತೊಳ್ತೀಯಾ? நீ எழும்புவாயா? ನೀ ಎತ್ತೊಳ್ತೀಯಾ? Are you in that 70? ನೀನು ಆ 70 ಮಂದಿಯಲ್ಲಿದ್ದೀಯಾ? Are you in that 70? ನೀ ಆ 70 ಮಂದಿ ಒಳಗಿದ್ದೀಯಾ? I tell you very truly, ನಾನು ನಿಜವಾಗ್ಲೂ ನಿಮಗೆ ಹೇಳುತ್ತೇನೆ, today I was not in a place where I could preach. ನಾನು ಒಂದು ವಾಕ್ಯವನ್ನು ಸಾರುವ ಒಂದು ಸ್ಥಳದಲ್ಲಿ ನಾ ಇರಲಿಲ್ಲ. I thought I would play the video today, video session. ನಾನು ಒಂದು ವಿಡಿಯೋವನ್ನು ಹಾಕೋಣ ಅನ್ಕೊಂಡೆ. Because my voice was completely broken. ಯಾಕಂದ್ರೆ ನನ್ನ ಸ್ವರವು ತುಂಬಾ ಮುರಿಯಲ್ಪಟ್ಟಿತ್ತು. But in all my weakness, ಆದ್ರೆ ನನ್ನ ಎಲ್ಲಾ ಒಂದು ವೀಕ್ನೆಸ್ ಗಳು, my only burden is, ನನ್ನ ಒಂದೇ ಭಾರ, my only burden is, ನನ್ನ ಒಂದೇ ಭಾರ, that you will do what I can do. ನಾನು ಮಾಡುವುದನ್ನು ನೀವು ಮಾಡಬೇಕು. You shall do that what I can do. ನಾನು ಮಾಡುವುದನ್ನು ನೀವು ಮಾಡಲು ಸಾಧ್ಯ. You shall do what Jesus can do. ಯೇಸು ಮಾಡಿದನ್ನು ನೀವು ಮಾಡಲು ಸಾಧ್ಯ. But you shall do what Elijah did. ಎಲಿಯ ಮಾಡಿದನ್ನು ನೀವು ಮಾಡಲು ಸಾಧ್ಯ. நீங்க பண்ண முடியும். ನೀವು ಮಾಡಲು ಸಾಧ್ಯ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எத்தனை பேர் இங்க அந்நிய பாஷையோடு வசனத்தை கேட்டுட்டு ಎಷ್ಟು ಜನ ಅನ್ಯ ಭಾಷೆಯಿಂದ ವಾಕ್ಯ ಕೇಳ್ತಿದ್ದೀರಾ? Amen. Hallelujah. Hallelujah. God says, ದೇವರು ಹೇಳುತ್ತಾರೆ, Amen, raise people. ಜನರನ್ನು ಎಬ್ಬಿಸು. Raise people. ಜನರನ್ನು ಎಬ್ಬಿಸು. Raise people. ಜನರನ್ನು ಎಬ್ಬಿಸು. Amen. Moses, amen, selected 70 people. ಮೋಶೆ 70 ಜನರನ್ನು ಆಯ್ಕೆ ಮಾಡ್ತಾರೆ. 70 people went into the tabernacle of God. 70 ಜನರು ದೇವರ ಒಂದು ಗೂಡಾರದ ಒಳಗೆ ಹೋಗುತ್ತಾರೆ. God took the spirit that was on, amen, Moses. ಮೋಶೆಯ ಮೇಲಿದ್ದ ಆತ್ಮವನ್ನು ದೇವರು ತಕೊಂಡು, and he poured it on every one of them. ಅಲ್ಲಿದ್ದ ಪ್ರತಿಯೊಬ್ಬರ ಮೇಲೆ ಸುರಿಸ್ತಾರೆ. Amen. But 2 people, ಆದ್ರೆ ಇಬ್ಬರು, Eldad and Medad, ಎಲ್ದಾದ್ ಮತ್ತೆ ಮೆದಾದ್, amen, they were in the camp prophesying. ಅವರು ಅವರ ಒಂದು ಪಾಳಿಯದಲ್ಲೇ ಪ್ರವಾದನೆ ಹೇಳ್ತಾ ಇದ್ದಾರೆ. Shall I tell you one thing? ನಿಮಗೆ ಒಂದನ್ನು ನಾ ಹೇಳ, a day is coming, ಒಂದು ದಿನ ಬರಲಿದೆ, and I believe that this is the day, ನಾನು ನಂಬುತ್ತೇನೆ ಈ ದಿನ ಅದು, you will go back, ನೀವು ಹಿಂತಿರುಗಿ and ಹೋಗ್ತೀರಾ, you will start prophesying, ನೀವು ಪ್ರವಾದನೆ ಮಾಡುತ್ತೀರಾ, you will start prophesying, ನೀವು ಪ್ರವಾದನೆ ಮಾಡುತ್ತೀರಾ, you will start prophesying, ನೀವು ಪ್ರವಾದನೆ ಮಾಡುತ್ತೀರಾ. today, ಈ ದಿನ everyone were talking about your future, ಎಲ್ಲರೂ ನಿಮ್ಮ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ರು, everyone were teasing about your future, ಎಲ್ಲರೂ ನಿನ್ನ ಭವಿಷ್ಯದ ಬಗ್ಗೆ ಹೀಯಾಳಿಸ್ತಿದ್ರು, everyone were, amen, mocking at your life, ಎಲ್ಲರೂ ನಿನ್ನ ಜೀವನವನ್ನು ನೋಡಿ ನಗಾಡ್ತಾ ಇದ್ರು. but you are going to speak about the future of India. ಆದ್ರೆ ನೀ ಭಾರತ ದೇಶದ ಭವಿಷ್ಯವನ್ನು ನೀ ಮಾತಾಡಲಿದ್ದೀಯಾ? ವಿಶ್ವಾಸಿಗೀರಾ? ನಂಬುತ್ತೀರಾ? ವಿಶ್ವಾಸಿಗೀರಾ? ನಂಬುತ್ತೀರಾ? Hallelujah. 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 Today God is going to do that. ದೇವರು ಇದನ್ನು ಮಾಡಲಿದ್ದಾರೆ ಇವತ್ತು. Amen. What God did next. ಮುಂದೆ ಏನ್ ಮಾಡಿದ್ರು After ದೇವರು? God raised this group of people, ಈ ಒಂದು ಜನರನ್ನು ದೇವರು ಎಬ್ಬಿಸಿದ ನಂತರ God brought the quills. ದೇವರು ಆ ಪಕ್ಷಿಗಳನ್ನು ಕರ್ಕೊ ಬರ್ತಾರೆ. Amen. பறவைகளை கொண்டு வந்தார். ಅಲ್ಲಿ ಪಕ್ಷಿಗಳನ್ನು ತರ್ತಾರೆ. Amen. என்ன பறவைகள்? ಏನು ಪಕ್ಷಿಗಳು? Amen. quillsங்க, லாவக்கிகள். ಲಾವಕ್ಕಿಗಳು. Amen. இந்த யாரெல்லாம் இந்த லாவக்கி சாப்பிட்டாங்களோ, ಯಾರ್ಯಾರೆಲ್ಲ ಲಾವಕ್ಕಿಯನ್ನು ತಿಂದ್ರು அவங்க எல்லாம் செத்தாங்க. ಅವರು ಎಲ್ಲರೂ ಸತ್ರು. Amen. எல்லாரும் செத்தாங்க. ಎಲ್ಲರೂ ಸತ್ರು. கொள்ளையாய் செத்தாங்க. ಗುಂಪು ಗುಂಪಾಗಿ ಸತ್ರು. கவனிங்க சபையே. ಗಮನಿಸು ಸಭೆಯೇ. யார் சுயத்துக்காக வாழ போறாங்களோ அவங்களுடைய சபைகள் இல்லாமலாக போகிறது. ಯಾರು ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾರೋ ಅವರ ಸಭೆಗಳೇ ಇಲ್ಲದ ಹಾಗೆ ದೇವರು ಮಾಡ್ತಾರೆ. we are
going to be tested. ನಾವು ನಮ್ಮನ್ನು ದೇವರು ಪರೀಕ್ಷೆ ಮಾಡಲಿದ್ದಾರೆ. We are going to be put in a fiery furnace. ಒಂದು ಬೆಂಕಿಯಲ್ಲಿ ನಮ್ಮನ್ನು ಹಾಕಲ್ಪಡುತ್ತೆ. Amen. If you are burning for God, ನೀವು ದೇವರಿಗಾಗಿ ಹತ್ತಿ ಉರಿದ್ರೆ you will shine for him. ನೀ ದೇವರಿಗಾಗಿ ಪ್ರಕಾಶಗೊಳ್ತೀಯಾ. When Shadrach, Meshach, Abednego were thrown into the fire, ಶದ್ರಾಕ್ ಮೇಷಕ್ ಅಬೇದ್ನೆಗೋವನ್ನು ಬೆಂಕಿಯೊಳಗೆ ಹಾಕಿದಾಗ God didn't put off the fire, sir. ದೇವರಲ್ಲಿ ಬೆಂಕಿಯನ್ನು ಆರಿಸಲಿಲ್ಲ. God put another one fire inside. ಆದರೆ ದೇವರು ಅದರ ಒಳಗೆ ಇನ್ನೊಂದು ಬೆಂಕಿಯನ್ನು ಹಾಕಿದ್ರು. எவ்வளவு பேர் ஆமென் சொல்றீங்க? ஆமென் ಅಂತೀರಾ? நான் யார்கிட்ட பேச விரும்புறேன்னா, நான் யார பத்தி மாತಾಡಲು ಬಯಸ್ತೇನೆ ಅಂದ್ರೆ, பாஸ்டர் இப்படியே விட்டுருங்க, நான் இன்னும் கொஞ்ச நாள் எப்படியோ வாழ்ந்துக்கிறேன்றவங்களா இருந்தா போயிடுங்க. பாஸ்டர் ಈಗ ಬಿಟ್ಬಿಡಿ ಪಾಸ್ಟರ್, ಒಂದು ಸ್ವಲ್ಪ ದಿನ ಜೀವನ ಮಾಡಿ ಹೋಗ್ತೇನೆ ಅಂದ್ರೆ ದಯವಿಟ್ಟು ಹೋಗ್ಬಿಡಿ. பாஸ்டர் எனக்கு வேற ஒரு ஆப்ஷனும் இல்ல, வாழ்ந்த ஆண்டவருக்காக ஏதாவது செஞ்சுட்டு நான் போயிடணும். பாஸ்டர் ನನಗೆ ಬೇರೆ ದಾರಿನೇ ಇಲ್ಲ, ಇದ್ರೆ ದೇವರಿಗಾಗಿ ಏನಾದ್ರೂ ಒಂದು ಮಾಡಿಬಿಟ್ಟು ಹೋಗ್ಬಿಡಬೇಕು. ஏதாவது ஒன்றை நான் செஞ்சுட்டு போயிடணும். ಏನಾದ್ರೂ ಒಂದನ್ನು ಮಾಡಿಬಿಟ್ಟು ಹೋಗ್ಬಿಡಬೇಕು. Shall I tell you one thing? ನಿಮಗೆ ಒಂದನ್ನು ಹೇಳ. The word of God says in Revelation, ದೇವರ ವಾಕ್ಯವು ಪ್ರಕಟಣೆಯಲ್ಲಿ ಹೇಳುತ್ತೆ, in heaven, ಪರಲೋಕದಲ್ಲಿ God wiped the tears of his people. ಆತನ ಜನರ ಕಣ್ಣೀರನ್ನು ಒರೆಸಿದ್ರು. Amen. நரகத்தில் இருக்கிறவர்களுக்கல்ல, ನರಕದಲ್ಲಿ ಇರುವವರಲ್ಲ, பரலோகத்தில் இருக்கிறவர்களுடைய கண்ணீரை ஆண்டவர் துடைச்சாரா. ಪರಲೋಕದಲ್ಲಿ ಇರುವವರ ಕಣ್ಣೀರನ್ನು ದೇವರು ಒರೆಸಿದ್ರಂತೆ. But the Bible says heaven is a place where there is no pain, no sorrows, nothing. ಆದ್ರೆ ಸತ್ಯವೇದ ಹೇಳುತ್ತೆ, ಪರಲೋಕದಲ್ಲಿ ಯಾವ ವ್ಯಾಧಿನೂ ಇಲ್ಲ, ಯಾವ ದುಃಖವೂ ಇಲ್ಲ, ಈ ಭಾರಗಳು ಇಲ್ಲ. ஆனா ஏன் இவங்க அழுந்தாங்க? ಆದ್ರೆ ಯಾಕೆ ಇವರು ಅತ್ತರು? ஏன் அவர் கண்ணீரை துடைச்சாரு? ಯಾಕೆ ದೇವರ ಕಣ್ಣೀರನ್ನು ಒರೆಸಿದ್ರು? நல்ல கவனிங்க, ಗಮನಿಸಿ. I will give you a very strong secret. ಒಂದು ಬಲವಾದ ರಹಸ್ಯವನ್ನು ಕೊಡ್ತೇನೆ. Amen. எத்தனையோ பேர் இந்த உலகத்திலே பெரிய பெரிய அழைப்பை பெற்று, ಎಷ್ಟೋ ಜನರು ಲೋಕದಲ್ಲಿ ದೊಡ್ಡ ದೊಡ್ಡ ಒಂದು ಕರೆಯುವಿಕೆಯನ್ನು ಹೊಂದಿಕೊಂಡು அதை நிறைவேற்றாமல் எப்படியோ ஏனாதானமா வாழ்ந்து பரலோகத்துக்கு போய் சேர்ந்த பிறகு, ಅದನ್ನು ನೆರವೇರಿಸದೆ ಏನೋ ದಾನವಾಗಿ ಜೀವಿಸಿ ಪರಲೋಕಕ್ಕೆ ಹೋಗಿ, ஆமென், அங்க பரலோகத்துக்கு போன பிறகுதான் தெரியப்படுது எனக்கு இவ்வளவு வரங்கள் இருந்தது. ಪರಲೋಕಕ್ಕೆ ಹೋದ ನಂತರನೇ ಅವರಿಗೆ ಗೊತ್ತಾಗುತ್ತೆ, ನನಗೆ ಇಷ್ಟೆಲ್ಲಾ ವರಗಳಿತ್ತು, எனக்கு இவ்வளவு கிருபையை ஆண்டவர் கொடுத்திருந்தார், ಇಷ್ಟೆಲ್ಲಾ ಕೃಪೆಯನ್ನು ದೇವರು ಕೊಟ್ಟಿದ್ರ. உன் கண்ணு முன்னே, ನಿನ್ನ ಕಣ್ಣಿನ ಮುಂದೆ நரகத்துக்கு 1 கோடி மக்கள் போகிறதை காட்டு ஆண்டவர் சொல்லுவாரு, இது உனக்கு கொடுக்கப்பட்டிருந்த ஆத்துமாக்கள். 1 ಕೋಟಿ ಜನರು ನರಕಕ್ಕೆ ಹೋಗುವ ಜನರನ್ನು ತೋರಿಸಿ ದೇವರು ಹೇಳ್ತಾರೆ, ಈ ಆತ್ಮಗಳು ನಾನು ನಿನಗೆ ಕೊಟ್ಟಿದ್ದೆ, இவர்கள் உன் மூலமாய் பரலோகத்துக்கு கொண்டு வரணும் என்று இருந்தேன். இவர்கள் நீ ஊழியம் செய்யாததினால, நீ இந்த வரங்களை பயன்படுத்தாததினால இவர்கள் எல்லாம் நரகத்துக்கு போயிட்டாங்க. ನಿನ್ನ ಮೂಲಕ ಈ ಆತ್ಮಗಳನ್ನು ಪರಲೋಕಕ್ಕೆ ಕರ್ಕೊ ಬರಬೇಕು ಅನ್ಕೊಂಡೆ, ಆದ್ರೆ ನೀ ಸೇವೆ ಮಾಡದೆ ಇದ್ದಿದ್ರಿಂದ, ನೀನು ಸ್ವಾರ್ಥಿಯಾಗಿ ಜೀವಿಸಿದ್ರಿಂದ ಇವರೆಲ್ಲರೂ ನರಕಕ್ಕೆ ಹೋಗಿದ್ದಾರೆ. நினைச்சு பாருங்க, ನೆನೆಸು ನೋಡಿ, அந்த பரலோகம் உங்களுக்கு பரலோகமா இருக்குமா? ಆ ಪರಲೋಕವು ನಿಮಗೆ ಪರಲೋಕವಾಗೇ ಇರುತ್ತೆ. என்னத்தை பற்றி நீங்க சந்தோஷப்படுறீங்க? ಯಾವುದ್ರ ಬಗ್ಗೆ ನೀವು ಸಂತೋಷ ಪಡ್ತೀರಾ? Amen. Is there one more chance for you to come back? ಇನ್ನೊಂದು ಅವಕಾಶ ಇದೆ ಅಲ್ಲಿಂದ ನೀವು ಬರುವುದಕ್ಕೆ? ಇಲ್ಲ. That's why God says, ಅದಕ್ಕೆ ದೇವರು ಹೇಳುತ್ತಾರೆ, போட்ட விட அழுவாதே, ಹೋಗ್ಲಿ ಬಿಡ ಅಳಬೇಡ, போட்ட விட அழுவாதே, ಹೋಗ್ಲಿ ಬಿಡ ಅಳಬೇಡ, நீ வந்தியே எனக்கு அது போதும், ನೀ ಬಂದಲ್ಲ ಅದು ನನಗೆ ಸಾಕು. Amen. ನಾನು ஒன்னு சொல்றேங்க, ನಾ ಒಂದೇ ಹೇಳ್ತೇನೆ, எனக்கு அந்த வாழ்க்கை வேண்டாங்க, ನನಗೆ ಆ ಜೀವನ ಬೇಡ ರೀ, எனக்கு அந்த வாழ்க்கை வேண்டாங்க, ನನಗೆ ಆ ಜೀವನ ಬೇಡ. அவர் துக்கப்படுத்தின பரலோகத்திலே வாழ்வதை விட, Amen, நரகத்திலே வாழ்வதே மேலானது. ಆತನನ್ನು ದುಃಖಪಡಿಸಿನ ಪರಲೋಕದಲ್ಲಿ ಜೀವಿಸುವುದಕ್ಕಿಂತ ನರಕದಲ್ಲಿ ಇರುವುದೇ ದೊಡ್ಡದು. சந்தோஷப்படுத்ததானேங்க நாங்க வாழ்றோம், ಆತನನ್ನು ಸಂತೋಷಪಡಿಸುವುದಕ್ಕಾಗಿ ನಾವು ಜೀವಿಸ್ತೇವೆ. உங்களுக்குள்ள அந்த வெறி இருப்பதா? ನಿಜವಾಗ್ಲೂ ನಿಮ್ಮ ಒಳಗೆ ಆ ಒಂದು ಉಚ್ಚತನವಿದ್ರೆ, இன்றைக்கு நான் ஆண்டவருக்காக வாழவும் தயார், சாகவும் தயார் என்ற ஒரு நோக்கத்தோடு நீங்க இங்க இருப்பதா? ಇವತ್ತು ದೇವರಿಗಾಗಿ ನಾ ಸಾಯಲು ಸಿದ್ಧ, ನಾ ಜೀವಿಸಲು ಸಿದ್ಧ ಅಂತ ಹೇಳುವವರು ಇಲ್ಲಿದ್ರೆ, என்னோடு இந்த தீர்மானத்துக்கு வாங்க, ನನ್ನ ಜೊತೆ ಈ ಒಂದು ತೀರ್ಮಾನಕ್ಕೆ ಬನ್ನಿ. Amen. I am totally dedicated for the Lord. ದೇವರಿಗಾಗಿ ನಾ ಪೂರ್ತಿಯಾಗಿ ಅರ್ಪಣಿಸಿಕೊಟ್ಟಿದ್ದೇನೆ. Amen. I said, Lord, take me. ನಾನು ಹೇಳಿದೆ, ದೇವರೇ ನನ್ನನ್ನು ತಕೋ. Amen. Take me. ನನ್ನನ್ನು ತಕೊಳ್ಳಿ. Use me to the extent that you can use me. ಎಷ್ಟು ಉಪಯೋಗಿಸಲು ಸಾಧ್ಯನೋ ಅಷ್ಟು ನನ್ನನ್ನು ಉಪಯೋಗಿಸಿ. ಸೆಂಟಿಮೆಂಟ್ ಬೇಡ ನನಗೆ, ನನ್ನ ಸೆಂಟಿಮೆಂಟ್ ನನಗೆ ಬೇಡ, ನನಗೆ ಬೇಡ, ನನ್ನ ಭವಿಷ್ಯ ನನಗೆ ಬೇಡ. Listen to me one thing. ಒಂದನ್ನು ಗಮನಿಸಿ. Do you want to hear something that's really very very important? ತುಂಬಾ ಮುಖ್ಯವಾದದೊಂದನ್ನು ಕೇಳಬೇಕು ಅಂತಿದ್ದೀರಾ? Amen. நான் ஒன்னு சொல்றேன், நீங்க கேட்க ரெடியா இருக்கீங்களா? ಒಂದು ಹೇಳ್ತೇನೆ, ಕೇಳಲು ಸಿದ್ಧವಾಗಿದ್ದೀರಾ? Amen. Listen to me very carefully. ಚೆನ್ನಾಗಿ ಗಮನಿಸಿ. When you come to Christ, ನೀವು ಕ್ರಿಸ್ತನ ಬಳಿ ಬಂದಾಗ, when you accept Jesus as your personal savior, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಾಗ, there will be an altar. ಅಲ್ಲಿ ಒಂದು ಯಜ್ಞವೇದಿ ಇರುತ್ತೆ. ಎಲ್ಲರೂ சொல்லுங்க, Amen. Christian life is an altar. ಒಂದು ಕ್ರೈಸ್ತ ಜೀವನ ಒಂದು ಬಲಿಪೀಠ. Amen. When you come to Christ,
ನೀವು ಕ್ರಿಸ್ತನ ಬಳಿ ಬರುವಾಗ there is an altar, ಅಲ್ಲಿ ಒಂದು ಬಲಿಪೀಠ ಇದೆ, where you keep your sins on the altar. ನಿಮ್ಮ ಪಾಪವನ್ನು ಬಲಿಪೀಠದ ಮೇಲೆ ಇಡ್ತೀರಾ. Amen. Your pride on the altar. ನಿಮ್ಮ ಹೆಮ್ಮೆಯನ್ನು ಆ ಬಲಿಪೀಠದ ಮೇಲೆ ಇಡ್ತೀರಾ. Amen. And amen, your selfishness on the altar. ನಿಮ್ಮ ಸ್ವಾರ್ಥತನವನ್ನು ಅದರ ಬಲಿಪೀಠದ ಮೇಲೆ ಇಡ್ತೀರಾ. Amen. Your lust on the altar. ನಿಮ್ಮ ಇಚ್ಛೆಯನ್ನು ಬಲಿಪೀಠದ ಮೇಲೆ ಇಡ್ತೀರಾ. But ಆದರೆ listen to me, ಗಮನಿಸಿ, இதுதான் basic Christianity. ಇದೇ ತುಂಬಾ ಅಡಿತಾಳದ ಒಂದು ಕ್ರಿಸ್ತ ಜೀವನ. But when you grow, ಆದ್ರೆ ನೀವು ಬೆಳೆಯುವಾಗ, when you walk, ನೀವು ನಡೆಯುವಾಗ, when you become big, ನೀವು ದೊಡ್ಡವರಾದಾಗ, when you become walk with Jesus, ನೀವು ಯೇಸುವಿನ ಜೊತೆನೇ ನಡೆಯುವಾಗ, again there comes another one altar. ಅಲ್ಲಿ ಇನ್ನೊಂದು ಬಲಿಪೀಠ ಬರುತ್ತೆ. அந்த ஆல்டர்ல பாவம் இருக்காது, ಆ ಬಲಿಪೀಠದ ಮೇಲೆ ಪಾಪ ಇರಲ್ಲ. அங்க உன்னுடைய ஃபியூச்சரை நீ வைக்குவே, ಅಲ್ಲಿ ನಿನ್ನ ಭವಿಷ್ಯವನ್ನೇ ಇಡ್ತೀಯಾ. எவ்வளவு பேர் ஆமென் சொல்றீங்க? ಆಮೆನ್ ಅಂತೀರಾ? அந்த பலிபீடத்தின் மேல, ಆ ಬಲಿಪೀಠದ ಮೇಲೆ ஆமென், பெருமை இருக்காது, ಅಲ್ಲಿ ಹೆಮ್ಮೆ ಇರಲ್ಲ. உன்னுடைய நல்ல ஆசைகளையும் கூட நீ வைப்ப, ನಿನ್ನ ಒಳ್ಳೆ ಆಸೆಯನ್ನು ಕೂಡ ಅದರ ಮೇಲೆ ಇಟ್ಬಿಡ್ತೀಯ. ஆமென். எவ்வளவு பேருக்கு நான் சொல்றது புரியுதுங்க? ಎಷ್ಟು ಜನಕ್ಕೆ ಹೇಳುವುದು ಅರ್ಥ ಆಗ್ತಿದೆ? And you say, ನೀವು ಹೇಳ್ತೀರಾ, இனி வாழ்வது நான் அல்ல, ಇನ್ನಿ ಜೀವಿಸುವುದು ನಾನಲ್ಲ, எல்லாம் நீரே இயேசுவே, ಎಲ್ಲವೂ ನೀರೇ ಯೇಸುವೆ, எல்லாம் நீரே இயேசுவே, ಎಲ್ಲ ನೀವೇ ಯೇಸುವೆ. நல்லா சாப்பிடணும்னு ஆசையும் ಚೆನ್ನಾಗಿ ತಿನ್ಬೇಕು ಅಂತ ಆಸೆ ಆಗುತ್ತೆ, பலிபீடத்தின் மேல வச்சிடுற. ಆ ಬಲಿಪೀಠದ ಮೇಲೆ ಇಟ್ಬಿಡ್ತೇನೆ. நல்லா உடுத்தணும்ன்றதும் ಚೆನ್ನಾಗಿ ವಸ್ತ್ರ ಹಾಕೊಳ್ಳಬೇಕು, அது பலிபீடத்தின் மேல ಅದು வச்சிடுற. ಬಲಿಪೀಠದ ಮೇಲೆ ಇಟ್ಬಿಡ್ತೇನೆ. என் ஃபியூச்சர் இப்படி எல்லாம் இருக்கணும்னு நினைச்சதும் ಭವಿಷ್ಯವು ಈಗೆಲ್ಲ ಇರಬೇಕಂತ ನೆನೆಸಿದ್ನು, அதெல்லாம் பலிபீடத்தின் மேல வச்சிடல. ಎಲ್ಲವನ್ನು ಬಲಿಪೀಠದ ಮೇಲೆ ಇಡ್ತೇನೆ. உனக்கு நீ நினைச்சதெல்லாம் உலகமாய் இருக்காமல் இயேசுதான் உன் உலகமாய் மாறுவார். ನೀನು ನೆನೆಸಿದೆಲ್ಲ ನಿನ್ನ ಲೋಕವಾಗಿ ಇಲ್ಲದೆ ಯೇಸುವೇ ನಿನ್ನ ಲೋಕವಾಗಿ ಮಾರ್ಪಡ್ತಾರೆ. அவர் உன் உலகமா மாறுறாரோ, ಯಾವಾಗ ಆತನ ನಿನ್ನ ಲೋಕವಾಗಿ ಮಾರ್ಪಡ್ತಾರೋ, நீ தேடாததெல்லாம் உன்னை தேடி வரும். ಆಗ ನೀ ಹುಡುಕದೆ ಇರುವುದೆಲ್ಲ ನಿನ್ನನ್ನು ಹುಡುಕಿ ಓಡಿ ಬರುತ್ತೆ. ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? நீ ஜனங்களை தேடி ஓடின போது அவர்கள் வர மாட்டாங்க, நீ இயேசுவை தேட ஆரம்பிக்கும் போது அந்த ஜனம் உன்னை தேடி வர ஆரம்பிக்கும். ಜನರನ್ನು ಓಡಿ ಹುಡುಕಿದಾಗ ಅವರೆಲ್ಲ ಬರಲ್ಲ, ಆದ್ರೆ ನೀ ಯೇಸುವನ್ನು ಹುಡುಕುವಾಗ ಜನರೆಲ್ಲ ನಿನ್ನ ಹುಡುಕಿ ಓಡಿ ಬರ್ತಾರೆ. ஒரு 1000 ரூபாய் இருந்தா நான் உனக்காக இதை செய்வேன் என்று கேட்ட நாட்களில் ஒண்ணும் நடக்காது. ஆனா அவரை தேட தேட கோடி கோடியாய் உன்னை தேடி வர ஆரம்பிக்கும். ಅಯ್ಯೋ ದೇವರೇ, ಒಂದು 1000 ರೂಪಾಯಿ ಇದ್ದಿದ್ರೆ ನಿನಗೋಸ್ಕರ ನಾನು ಏನಾದ್ರೂ ಮಾಡುವೆ ಅನ್ನೋ ದಿನಗಳು ಹೋಗಿ, ದೇವರೇ ನೀನೇ ನನಗೆ ಸಾಕು ಅನ್ನುವ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳು ನಿಮ್ಮನಿಂದ ಓಡಿ ಬರುತ್ತೆ. You are asking for 50 lakhs. ನೀನು ಒಂದು 50 ಲಕ್ಷ ಕೇಳ್ತಿರ್ತೀಯಾ? And God is not giving you that 50 lakhs from 5 years. ದೇವರು ನಿನಗೆ 5 ಲಕ್ಷವನ್ನು ಒಂದು 5 ವರ್ಷದಿಂದನೇ 50 ಲಕ್ಷವನ್ನು 5 ವರ್ಷದಿಂದ ಕೊಡ್ತಾ ಇಲ್ಲ. Why he is not giving? Amen. Is there some economic crisis in heaven? ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಪರಲೋಕದಲ್ಲಿ ಏನಾದ್ರೂ ಒಂದು ಹಣಕಾಸು ಏನಾದ್ರೂ ಬಿದ್ದೋಗಿದ್ಯಾ? Amen. There is a problem in God's bank account. ದೇವರ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆಯಾ? Amen. இல்லங்க. ಇಲ್ಲ ರೀ. ஆண்டவருக்கு நல்லா தெரியும் அந்த காசு உனக்கு கொடுத்தா உன் கண்ணு காசு மேல போகுதுன்னு. ದೇವರಿಗೆ ಚೆನ್ನಾಗಿ ಗೊತ್ತು, ಆ ಕಾಸನ್ನು ನಿನಗೆ ಕೊಟ್ರೆ ನಿನ್ನ ಕಣ್ಣುಗಳು ಕಾಸಿನ ಮೇಲೆ ಹೋಗುತ್ತೆ. உன் கடவுள் காசா மாறிடுது. ನಿನ್ನ ದೇವರು ದುಡ್ಡಾಗಿ ಮಾರ್ಪಡ್ತಾರೆ. ಆದರೆ எந்த நிமிஷத்துல உனக்கு கொடுக்கறாரு தெரியுமா? ಯಾವ ನಿಮಿಷದಲ್ಲಿ ನಿನಗೆ ಕೊಡ್ತಾರೆ ಗೊತ್ತಾ? உனக்கு ஒரு மெசேஜ் வரும். ನಿನಗೆ ಒಂದು ಮೆಸೇಜ್ ಬರುತ್ತೆ. அந்த மெசேಜ್ ಓಪನ್ பண்ண, ಆ ಮೆಸೇಜ್ ಓಪನ್ ಮಾಡ್ತೀಯಾ? Amen. 2 crores credited in your account ಅಂತ வரும். 2 ಕೋಟಿಯು ನಿನ್ನ ಅಕೌಂಟ್ ಗೆ ಬಂದಿದೆ ಅನ್ಸುತ್ತೆ. நீங்க இமிடியேட்டா நீங்க சொல்வீங்க, ತಕ್ಷಣವೇ ನೀವು ಹೇಳ್ತೀರಾ, அந்த 2 crores எடுத்து அந்த மினிஸ்ட்ரிக்கு ட்ரான்ஸ்ஃபர் பண்ணேன்னு சொல்லி போயிட்டே இருப்பீங்க. ಆ 2 ಕೋಟಿಯನ್ನು ಆ ಒಂದು ಸೇವೆಗೆ ಹಾಕ್ಬಿಡು ಅಂತ ಹೋಗ್ತಾನೆ ಇರ್ತೀರಾ. அதுதாங்க ரியல் கிறிஸ்டியன். ಅದೇ ರೀ ನಿಜವಾದ ಕ್ರೈಸ್ತ ಜೀವನ. ஆண்டவர் எதிர்பார்க்கிறார். ಅದನ್ನೇ ರೀ ದೇವರು ಎದುರು ನೋಡೋದು. God's hand is still empty. ದೇವರ ಕರಗಳು ಇನ್ನೂ ಖಾಲಿಯಾಗಿದೆ. Amen. It's not that he has nothing. ಅವರ ಬಳಿ ಏನು ಇಲ್ಲ ಅನ್ನುವುದಲ್ಲ, அவர் வர்றதெல்லாம் ஊற்றுகிறார். ಬರುವುದೆಲ್ಲವನ್ನು அவர் ಸುರಿಸ್ತಾ ಇರ್ತಾರೆ. வர்றதெல்லாம் ஊற்றுகிறார். ಬರುವುದೆಲ್ಲವನ್ನು ಸುರಿಸ್ತಾ எவ்வளவு ಇರ್ತಾರೆ. பேர் இன்னைக்கு சொல்றீங்க? ಎಷ್ಟು ಜನ ಇವತ್ತು ಹೇಳ್ತೀರಾ? Amen. நார்மல் கிறிஸ்டியன் லைஃப்ல இருந்து நான் வெளிய வந்து ಸಾಧಾರಣವಾದ ಕ್ರೈಸ್ತ ಜೀವನದಿಂದ ನಾವು ಹೊರ ಬಂದು வாழ்ற கொஞ்ச நாளா சாதாரணமாய் வாழ்ந்து ಸತ್ತற. ಜೀವಿಸುವ ಸ್ವಲ್ಪ ದಿನಗಳು ಚೆನ್ನಾಗಿ ದೇವರಿಗಾಗಿ ಜೀವಿಸಿ ಸತ್ತು ಹೋಗ್ತೇನೆ. When I go to heaven, ನಾ ಪರಲೋಕಕ್ಕೆ ಹೋದಾಗ I will make sure that my account was empty. ನನಗೆ ಚೆನ್ನಾಗಿ ಗೊತ್ತಾಗಬೇಕು ನನ್ನ ಅಕೌಂಟ್ ಖಾಲಿ ಆಗಿತ್ತು ಅಂತ. Amen. என்னுடைய முழுவதுமாய் நான் அவருக்காக முடிச்சிட்டேன். ನಾನು ಪೂರ್ತಿಯಾಗಿ ದೇವರಿಗಾಗಿ ನಾನು ಎಲ್ಲ ಮುಗಿಸಿದ್ದೇನೆ. பவுலை போல நீயும் நானும் சொல்ல வேண்டும், அவருக்காக நான் நல்ல ஓட்டத்தை ஓடி முடித்தேன் என்று. ಪೌಲನಾಗೆ ನೀನು ನಾನು ಹೇಳಬೇಕು, ಆತನಿಗಾಗಿ ನಾನು ಒಳ್ಳೆ ಒಂದು ಓಟವನ್ನು ಓಡಿ ಮುಗಿಸಿದ್ದೇನೆ. எவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? How many of you are ready for that? ಎಷ್ಟು ಜನವು ಇದಕ್ಕಾಗಿ I want to ಸಿದ್ಧವಾಗಿದ್ದೀರಾ? see hands that are lifted high. ಕರಗಳನ್ನು ಮೇಲೆತ್ತಿರುವುದನ್ನು ನಾನು ನೋಡಬೇಕು. பாஸ்டர் நான் பண்ற பாஸ்டர். ಪಾಸ್ಟರ್ ನಾ ಮಾಡ್ತೇನೆ. आप बोल பாஸ்டர், हम करेंगे பாஸ்டர். ಸೊ ಬನ್ನಿ ಪಾಸ್ಟರ್ ನಾವೆಲ್ಲ ಮಾಡೋಣ. ಅದೆಲ್ಲ ನಾನು சொல்லவே இல்லையா? ಆಮೆನ್. ಹಲ್ಲೆಲೂಯಾ.
Amen. Hallelujah. ನೀ ಚೊಲ್ಲು ನಾ ಪಂಡ್ರ ಪಾಸ್ಟರ್. ನೀವು ಹೇಳಿ ಪಾಸ್ಟರ್ ನಾ ಮಾಡ್ತೇನೆ. 3 secrets. 3 ರಹಸ್ಯಗಳು. Amen. 3 secrets. 3 ರಹಸ್ಯ. To change your destiny. ನಿನ್ನ ಗುರಿಯನ್ನೇ ಬದಲಾಯಿಸುತ್ತೆ. உன்னுடைய லைஃபையே மாத்திக்கொள்ள. ನಿನ್ನ ಜೀವನವನ್ನೇ ಮಾರ್ಪಡಿಸಲು. உன்னுடைய சாதாரண வாழ்க்கையை அசாதாரணமாய் மாற்றிட. ನಿನ್ನ ಸಾಧಾರಣವಾದ ಜೀವನವನ್ನು ಅಸಾಧಾರಣ ಜೀವನವಾಗಿ ಮಾರ್ಪಡಿಸಲು. Amen. எதற்கும் வராத உன் வாழ்க்கையே லட்சக்கணக்கான மக்களுக்கு ஆசீர்வாதமாய் மாற்றிட. ಯಾವುದಕ್ಕೂ ಉಪಯೋಗತೆ ಇಲ್ಲದೆ ಇರುವ ನಿನ್ನ ಜೀವನವು ಲಕ್ಷಾಂತರ ಜನರಿಗೆ ಉಪಯೋಗ ಇರುವ ಹಾಗೆ. Amen. 3 secrets. 3 ರಹಸ್ಯ. Amen. சொல்லுங்க 3 secrets. ಹೇಳಿ 3 ರಹಸ್ಯ. Amen. இந்த 3 secrets ಈ 3 ರಹಸ್ಯವನ್ನು நீங்க ஃபாலோ பண்ணிட்டீங்கன்னு வெச்சுக்கோங்க. ಹಿಂಬಾಲಿಸಿದ್ರೆ ಸಾಕು ರೀ. Amen. நான் ಫಸ್ಟ್ உங்களுக்கு ಟರ್ಮ್ಸ್ ಅಂಡ್ ಕಂಡೀಷನ್ಸ್ சொல்லிட்டேன். ಮೊದಲೇ ನಿಮಗೆ ನಾನು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನು ಹೇಳಿದ್ದೇನೆ. ಕಸಪೋ ಇನಿಪೋ ಕೈನೋ ಸೀನೋ. எங்க அப்பாவை நான் நார்மல் ட்ரெஸ்ல பார்த்ததை விட எங்க அப்பாவை யூனிஃபார்ம்ல தான் பார்த்தது என் வாலிப நாட்களில என் சின்ன வயசுல எனக்கு ஞாபகம். ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಯವನಸ ದಿನಗಳಲ್ಲಿ ನನಗೆ ಒಂದೇ ಜ್ಞಾಪಕ ಏನು ಅಂದ್ರೆ ನನ್ನ ತಂದೆಯನ್ನು ನಾನು ನಾರ್ಮಲ್ ಬಟ್ಟೆಯಲ್ಲಿ ನೋಡೋದಕ್ಕಿಂತ ಯೂನಿಫಾರ್ಮ್ ಅಲ್ಲೇ ಜಾಸ್ತಿ ನಾನು ನೋಡಿರೋದು. ಇವನ್ இந்த நேரத்துல இங்க நில்லுன்னு கூட எங்க அப்பாவை நான் முன்ன நாட்கள் நினைச்சாலே எங்க அப்பா யூனிஃபார்ம்ல இருந்தது தான் எனக்கு ஞாபகம். ನಾನು ಈ ಸ್ಥಳದಲ್ಲೇ ನಿಂತು ನನ್ನ ಇಂದಿನ ದಿನಗಳಲ್ಲಿ ತಂದೆಯ ಜೊತೆ ಇದ್ದ ದಿನಗಳನ್ನು ನಾನು ನೆನೆಸುವಾಗ ನನ್ನ ತಂದೆಯನ್ನು ನಾನು ಯೂನಿಫಾರ್ಮ್ ಅಲ್ಲೇ ನಾನು ತುಂಬಾ ನೋಡಿರೋದು. Because ಯಾಕಂದ್ರೆ he loved that uniform. ಆ ಯೂನಿಫಾರ್ಮ್ ಅನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ರು. He loved that job. ಆ ಕೆಲಸವನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ರು. He was, amen, he was a high, amen, official. ಅವರು ತುಂಬಾ ಒಂದು ಉನ್ನತವಾದ ಒಂದು ಆಫೀಸರ್ ಆಗಿದ್ರು. ಅವರು ಯೂನಿಫಾರ್ಮ್ போடணும்னு தேவை ಇಲ್ಲ. ಅವರು சில நேரங்களில் ಸ್ವಲ್ಪ ಸಮಯದಲ್ಲಿ ಅವರು ಯೂನಿಫಾರ್ಮ್ ಹಾಕೊಂಡೇ ಹೋಗಬೇಕನ್ನೋದು ಏನು ಇಲ್ಲ. ಯಾರು ಕೇಕறவங்க ಇಲ್ಲ. ಯಾರು ಕೇಳಲ್ಲ. ಆದರೆ even for every single, amen, job, ಪ್ರತಿಯೊಂದು ಸಣ್ಣ ಒಂದು ಕೆಲಸಕ್ಕೂ he was in his uniform. ಅವರು ಯೂನಿಫಾರ್ಮ್ ಅಲ್ಲೇ ಇದ್ರು. Because he loved that. ಯಾಕಂದ್ರೆ ಅದನ್ನು ಪ್ರೀತಿ ಮಾಡಿದ್ರು. இன்னைக்கு ಇವತ್ತು ஆண்டவர் உங்களை அப்படிதான் பார்க்க விரும்புறார். ದೇವರು ನಿಮ್ಮನ್ನು ಹಾಗೆ ನೋಡಲು ಬಯಸುತ್ತಾರೆ. Always ready for God. ಪ್ರತಿ ಸಮಯೂ ದೇವರಿಗಾಗಿ ಸಿದ್ಧ. Always ready in the uniform. ಯಾವಾಗಲೂ ಆ ಯೂನಿಫಾರ್ಮ್ ಅಲ್ಲಿ ಸಿದ್ಧ. Always ready with the shoes of salvation. ಆ ಸುವಾರ್ತೆಯ ಒಂದು ಶೂ ಅನ್ನು ಹಾಕೊಂಡು ಸಿದ್ಧವಾಗಿರೋದು. Always ready with the helmet of salvation. ಒಂದು ಶಿರಸ್ತ್ರಾಣ ಹಾಕೊಂಡು ಯಾವಾಗಲೂ ಸಿದ್ಧವಾಗಿರುವುದು. Always ready with the shield of faith. ಒಂದು ನಂಬಿಕೆಯ ಒಂದು ಶೀಲ್ಡ್ ಅನ್ನು ಹಾಕೊಂಡು ಯಾವಾಗಲೂ ಸಿದ್ಧವಾಗಿರುವುದು. ಆಮೆನ್ சொல்றேன். ಎಸ್ ಆಮೆನ್ ಅಂತೀರಾ? ಹalleluya. ಹalleluya. ரெடியா கேக்குறேன். ಕೇಳಲು ಸಿದ್ಧನಾ? ரெடியா இருக்கீங்களா? ಸಿದ್ಧವಾಗಿದ್ದೀರಾ? ಹalleluya. ಹalleluya. ಆಮೆನ್. ಒಂದು தெரிஞ்சுக்கோங்க. ಒಂದನ್ನು ತಿಳ್ಕೊಳ್ಳಿ. ಆಮೆನ್. if India needs to receive Jesus, ಭಾರತವು ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅಂದ್ರೆ gospel should be complete. ಸುವಾರ್ತೆಯು ಪೂರ್ತಿಯಾಗಬೇಕು. Amen. Hallelujah. Hallelujah. We are preaching the gospel but we are not demonstrating the gospel. ಸುವಾರ್ತೆಯನ್ನು ನಾವು ಬಾಯಿನ ಮೂಲಕ ಹೇಳ್ತಾ ಇದ್ದೇವೆ ಆದ್ರೆ ನಾವು ಮಾಡಿ ತೋರಿಸ್ತಾ ಇಲ್ಲ. ಪೌಲ್ சொல்ற வார்த்தையை கவனிங்க. ಪೌಲ್ ಹೇಳುವ ಮಾತುಗಳನ್ನು ಗಮನಿಸಿ. I love Old Testament. ನನಗೆ ಹಳೆ ಒಡಂಬಡಿಕೆ ತುಂಬಾ ಇಷ್ಟ ರೀ. I walk according to New Testament. ನಾನು ಹೊಸ ಒಡಂಬಡಿಕೆಯ ಪ್ರಕಾರವೇ ನಡೀತೇನೆ. Paul says, ಪೌಲ್ ಹೇಳುತ್ತಾರೆ, when I came to you, ನಾನು ನಿಮ್ಮ ಬಳಿ ಬಂದಾಗ, amen, ನಾನು நல்ல வார்த்தைகளோடு நல்ல பெரிய பெரிய வார்த்தைகளை பேசி உங்களிடத்தில் வரல, ஆனா பரிசுத்த ஆவியானுடைய வல்லமையை டெமான்ஸ்ட்ரேட் பண்றவனாய் வந்தேன். ನಾನು ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡಿ ಏನೋ ದೊಡ್ಡ ದೊಡ್ಡ ಒಂದು ಪದಗಳನ್ನು ಉಪಯೋಗಿಸು ನಾ ಬರ್ತಾ ಇಲ್ಲ, ಆದ್ರೆ ಪರಿಶುದ್ಧಾತ್ಮನ ಕಾರ್ಯವನ್ನು ತೋರಿಸಲು ನಾ ಬಂದಿದ್ದೇನೆ. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. ಇಂಡಿಯಾಕ್ಕೆ ಪ್ರಸಂಗ தேவையில்லை, ಇಂಡಿಯಾಕ್ಕೆ ಪ್ರಸನ್ನಂ தேவை. ಭಾರತಕ್ಕೆ ಪ್ರಸಂಗವು ಬೇಡ, ಆದ್ರೆ ಭಾರತಕ್ಕೆ ಪ್ರಸನ್ನತೆ ಬೇಕು. ಇಂಡಿಯಾவுக்கு இன்னும் ஒரு செய்தி தேவையில்லை, ಇಂಡಿಯಾಕ್ಕೆ ಅದ್ಭುತங்கள் தேவை. ಭಾರತಕ್ಕೆ ಸಂದೇಶವು ಬೇಕಾಗಿಲ್ಲ, ಆದ್ರೆ ಭಾರತಕ್ಕೆ ಅದ್ಭುತಗಳು ಬೇಕು. ಪಕ್ಕದಲ್ಲಿ ಇರೋರ್ಗಳೇ ಪಾತು சொல்லுங்க. ಪಕ್ಕದಲ್ಲಿರೋನ ನೋಡಿ ಹೇಳಿ. God is calling you as a miracle worker. ದೇವರು ನಿನ್ನನ್ನು ಅದ್ಭುತ ಮಾಡುವ ವ್ಯಕ್ತಿಯಾಗಿ ಕರೀತಾ ಇದ್ದಾರೆ. God is full of power. ದೇವರು ಬಲಶಾಲಿ. God is, amen, almighty. ದೇವರು ಆತನು ಪರಾಕ್ರಮಶಾಲಿ. ಎಲ್ಲರೂ சொல்லுங்க, God is almighty. ಹೇಳಿ, ದೇವರು ಎಲ್ಲವನ್ನು ಮಾಡಲು ಶಕ್ತನು. ಆತನು ಎಲ್ಲವನ್ನು ಮಾಡಲು ಶಕ್ತನು. Amen. ಸರ್ವಶಕ್ತನು. ಆತನು ಸರ್ವಶಕ್ತನು. The word almighty means ಸರ್ವಶಕ್ತನು ಅನ್ನುವಾಗ nothing is impossible. ಅಸಾಧ್ಯವೂ ಒಂದು ಇಲ್ಲ. Nothing is impossible. ಅಸಾಧ್ಯವೂ ಒಂದು ಇಲ್ಲ. What God needs, ದೇವರು ಏನು ಮಾಡ್ತಾರೆ? some people who can show the world that nothing is impossible with Jesus. ಯೇಸುವಿಂದ ಅಸಾಧ್ಯವೂ ಒಂದು ಇಲ್ಲ ಅಂತ ತೋರಿಸಬೇಕು. Amen. ಇದ ಒಂದು ಚಾಲೆಂಜ್ ಎಡು. ಇದನ್ನು ಸವಾಲಾಗಿ ತಗೋ. பேசிட்டு இருக்கிறது யாரும் அல்ல, கர்த்தருடைய தீர்க்கதரிசி என்றதை தெரிந்துகொள். ಮಾತಾಡ್ತಾ ಇರುವುದು ಯಾರೋ ಅಲ್ಲ, ದೇವರ ಪ್ರವಾದಿ ಅಂತ ಅರ್ಥ ಮಾಡ್ಕೋ. ಇದು ದೇವನಾல புறப்படுகிற வார்த்தை என்றதை எடுத்துக்கொள். ಇದು ದೇವರ ಬಾಯಿಂದ ಬರ್ತಾ ಇರುವ ಮಾತು ಅಂತ
ಸ್ವೀಕಾರ ಮಾಡ್ಕೋ. God needs miracle workers. ದೇವರಿಗೆ ಅದ್ಭುತ ಮಾಡುವವನೇ ಬೇಕು. God needs miracle workers. ದೇವರಿಗೆ ಅದ್ಭುತ ಮಾಡುವವನೇ ಬೇಕು. யாரோ ஒருத்தர் பிரசங்க பண்ணாங்க என்று சொல்லி நீயும் பிரசங்க பண்ணி நிக்காதயா, அற்புதம் பண்ணு. கோடி கோடி ஜனங்கள் இயேசுவை தேடி வருவார்கள். ಯಾರೋ ಒಬ್ರು ಪ್ರಸಂಗ ಮಾಡ್ತಾರೆ ಅಂತ ನೀನು ನಿಂತು ಪ್ರಸಂಗ ಮಾಡಬೇಡ, ಆದ್ರೆ ಒಂದು ಅದ್ಭುತವನ್ನು ಮಾಡು. ಕೋಟಿ ಕೋಟಿ ಜನರು ಹುಡುಕಿ ಓಡಿ ಬರ್ತಾರೆ. எல்லாரும் சொல்லுங்க, ಎಲ್ಲರೂ ಹೇಳಿ, எல்லாரும் சொல்லுங்க, ಎಲ್ಲರೂ ಹೇಳಿ. Jesus said, ಯೇಸು ಹೇಳಿದ್ರು, amen, go and preach the gospel. ಹೋಗಿ ಸುವಾರ್ತೆಯನ್ನು ಸಾರು. அப்ப நான் பிரசங்க பண்றது தப்பா? ಆಗ ನಾ ಪ್ರಸಂಗ ಮಾಡೋದು ತಪ್ಪಾ? But Jesus said, ಆದ್ರೆ ಯೇಸು ಹೇಳಿದ್ರು, these signs shall follow. ಈ ಅತಿಶಯಗಳು ಹಿಂಬಾಲಿಸುತ್ತೆ. These signs shall follow. ಅದ್ಭುತ ಅತಿಶಯವು ಹಿಂಬಾಲಿಸುತ್ತೆ. இன்னைக்கு ஏன் ஒரு பார்ட் மாத்திரம் நடந்துட்டு இருக்குது? ಇವತ್ತು ಯಾಕೆ ಒಂದು ಭಾಗ ಮಾತ್ರ ನಡೀತಾ ಇದೆ? ஒரு பார்ட் ಮಾತ್ರ ನಡೆಯುತ್ತೆ. ಯಾಕೆ ಒಂದು ಭಾಗ ಮಾತ್ರ ನಡೀತಾ ಇದೆ? Just preaching, no signs is happening. ನಾವು ಸುವಾರ್ತೆ ಸಾರ್ತಾ ಇದೀವಿ, ಆದ್ರೆ ಅದ್ಭುತ ಅತಿಶಯ ಇಲ್ಲ. அற்புதங்கள் நடக்கல. ಯಾಕೆ ಅದ್ಭುತ ಇಲ್ಲ? அற்புதங்கள் நடக்கல. ಯಾಕೆ ಅದ್ಭುತ ಇಲ್ಲ? ಆಮೆನ್. ஏனென்றால் ಯಾಕಂದ್ರೆ நாங்க எங்கேயோ ஒரு பக்கம் கிரயத்தை கட்டல. ನಾವು ಎಲ್ಲೋ ಒಂದು ಕಡೆ ಕ್ರಯವನ್ನು ಕಟ್ಟಿಲ್ಲ. நாங்க எலக்ட்ரிசிட்டிக்கு மட்டும் கரண்ட் பில் கட்டிட்டு இருக்கோம், கரண்ட் வந்துட்டு இருக்குது. ஆனா நம்ம தண்ணிக்கு பில் கட்டல, தண்ணி வரல. ನಾವು ಎಲೆಕ್ಟ್ರಿಸಿಟಿಗೆ ಮಾತ್ರ ಬಿಲ್ ಕಟ್ತಾ ಇದ್ದೇವೆ, ಕರೆಂಟ್ ಬರ್ತಾ ಇದ್ರೆ, ಆದ್ರೆ ನೀರು ಬರ್ತಾ ಇಲ್ಲ. ಯಾಕಂದ್ರೆ ನೀರು ಬಿಲ್ ಕಟ್ಟಿಲ್ಲ. ಆಮೆನ್. ನಾನು ಆಂಡವರುடைய gospel ಅನ್ನು, it's a full gospel, signs and wonders should follow. ಆದ್ರೆ ದೇವರ ಸುವಾರ್ತೆ ಅಂದ್ರೆ ಏನೋ, ಅದು ಪೂರ್ತಿಯಾದ ಸುವಾರ್ತೆ ಅಂದ್ರೆ ಅದ್ಭುತ ಅತಿಶಯವಾದ ಹಿಂಬಾಲಿಸುತ್ತೆ. Read the gospels. ಸುವಾರ್ತೆಗಳನ್ನು ಓದಿ. ಅಲ್ಲಿ எழுதப்பட்டிருக்கிறது, wherever Jesus preached he healed the people. ಎಲ್ಲೆಲ್ಲ ದೇವರ ವಾಕ್ಯವನ್ನು ಸಾರಿದ್ರು ಅಲ್ಲೆಲ್ಲ ಅದ್ಭುತವನ್ನು ಮಾಡಿದ್ರು. எடுத்து காமிங்க, ஒரு பக்கம் காமிங்க Jesus preach பண்ணி heal பண்ணாமல் போனது. ಒಂದು ಕಡೆ ತೆಗೆದು ತೋರಿಸಿ ನೋಡೋಣ, ಯೇಸು ವಾಕ್ಯ ಸಾರಿ ಸುಮ್ಮನೆ ಹೋಗ್ಬಿಟ್ರು ಅಂತ. சீடர்கள் preach பண்ணிட்டு பிரேயர் பண்ணிட்டு அப்படியே போனது ஒரு இன்ஸ்டன்ஸ் காமிங்க பைபிள்ல. ಶಿಷ್ಯರು ವಾಕ್ಯವನ್ನು ಸಾರಿ ಸುಮ್ಮನೆ ಹೋಗ್ಬಿಟ್ರು ಅಂತ ಒಂದು ಕಾರ್ಯವನ್ನು ಬೈಬಲ್ ಅಲ್ಲಿ ತೋರಿಸಿ ನೋಡೋಣ. But we preachers are preaching and preaching and preaching and preaching, nothing is changing because we are satisfied with this cursed satisfaction. ಆದ್ರೆ ನಾವು ವಾಕ್ಯ ಸಾರ್ತೇವೆ 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 ಸುಮ್ಮನೆ ಆಗ್ಬಿಡ್ತೇವೆ. ಏನಕ್ಕೆ ಅಂದ್ರೆ ಈ ಒಂದು ಶಾಪ ನಮ್ಮನ್ನು ಹೇಗೆ ಮುಚ್ಚಿದೆ ಅಂದ್ರೆ ತೃಪ್ತಿ 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 ಅನ್ನೋ ಒಂದು ಶಾಪ. அவர் பேசிட்டு 1.5 ತಾಸು ಮಾತಾಡಿದೆ, ಪ್ರಕಟಣೆಗಳನ್ನು ಮಾತಾಡಿದೆ, நல்ல நான் வந்து 1000 பேருக்கு பேசிட்டேன், ಸಾವಿರಾರು ಜನರಿಗೆ ಮಾತಾಡಿದೆ, பெரிய ಚರ್ಚಲ್ಲಿ பேசிட்டேன், ದೊಡ್ಡ ಸಭೆಯಲ್ಲಿ ಮಾತಾಡಿದೆ. நிறைய பேர் வந்து எனக்கு சொன்னாங்க ತುಂಬಾ ಚೆನ್ನಾಗಿತ್ತು ಬ್ರದರ್ ಮೆಸೇಜ್. ತುಂಬಾ ಜನರು ಬಂದು ನನಗೆ ಹೇಳಿದ್ರು ತುಂಬಾ ಚೆನ್ನಾಗಿ ವಾಕ್ಯ ಸಾರಿದ್ರಿ. இந்த சர்டிபிகேட் வச்சுக்கிட்டு ஒண்ணு பண்ண முடியாதய்யா. ஆண்டவர் கேட்டுட்டு இருக்கிறது உன்னுடைய சர்டிபிகேட் அல்ல, நரகத்தின் கதவை மூடி பரலோகத்தின் கதவை திறக்கிறவ வேணும். ಈ ಒಂದು ಸರ್ಟಿಫಿಕೇಟ್ ಅನ್ನು ಹಿಡ್ಕೊಂಡ್ರೆ ಆಗಲ್ಲ. ಆದ್ರೆ ದೇವರು ನಿನ್ನ ಸರ್ಟಿಫಿಕೇಟ್ ಅನ್ನು ಕೇಳ್ತಾ ಇಲ್ಲ. ನರಕದ ಬಾಗಿಲನ್ನು ಮುಚ್ಚಿ ಪರಲೋಕದ ಬಾಗಿಲಿಗೆ ಜನರನ್ನು ಸೇರಿಸು. நரகத்தின் கதவை இழுத்து மூடி பரலோகத்தின் சீலை போட்டு மூடக்கூடியவன் எவையா இருக்கிறான்? ನರಕದ ಒಂದು ಬಾಗಿಲನ್ನು ಹಾಕಿ ಪರಲೋಕದ ಒಂದು ಸೀಲ್ ಹಾಕಿ ಮುದ್ರಣೆ ಹಾಕಿ ಅದನ್ನು ಮುಚ್ಚಲು ಯಾರಿದ್ದಾರೆ? ஒரு ஆன்காலஜி டிபார்ட்மெண்ட், ஒரு கேன்சர் ஹாஸ்பிடலுக்குள்ள போய் ஒரு 4 ஸ்டேஜ் கேன்சர் இருக்கிறவனுக்கு இயேசுவை பத்தி சொல்லி அவனை உயிரோடு சுகத்தோடு வெளியே கொண்டு வரவன் எவையா இருக்கிறான்? ಒಂದು ಆಸ್ಪತ್ರೆಗೆ ಹೋಗಿ 4ನೇ ಹಂತದಲ್ಲಿರುವ ಒಂದು ಕ್ಯಾನ್ಸರ್ ಪೇಷಂಟ್ ಗೆ ಯೇಸುವಿನ ಬಗ್ಗೆ ಹೇಳಿ ಜೀವಂತವಾಗಿ ಎದ್ದು ಅದನ್ನು ಹೊರಗೆ ಕರೆದು ಬರಲು ಯಾರಿಂದ ಸಾಧ್ಯ? ஹாஸ்பிடலுக்கு போன வயிறு எரியல நமக்கு. ಹಾಸ್ಪಿಟಲ್ಗಳಿಗೆ ಹೋದ್ರೆ ಹೊಟ್ಟೆ ಉರಿಯಲ್ವಾ ನಿಮಗೆ? வெளியே போய் பார்த்த ஜனங்கள் வந்து ஆக்சிடென்ட்ல மரிக்கிறத பார்த்தா வயிறு எரியல நமக்கு. ಹೊರಗೆ ರೋಡ್ ಅಲ್ಲಿ ಹೋಗಿ ಜನರು ಆಕ್ಸಿಡೆಂಟ್ ಅಲ್ಲಿ ಇರುವಾಗ ಸಾಯುವಾಗ ನಮಗೆ ಹೊಟ್ಟೆ ಉರಿಯಲ್ವಾ? ಆಮೆನ್. ஒருத்தருக்காக ஜெபம் பண்ண போது அவன் செத்து போன பிறகு சொல்றோம் நம்ம ஆண்டவருடைய சித்தம் இருக்கல அதனால செத்தானே வெக்கமில்ல சொல்ல. இயேசு அந்த இடத்துல இருந்து அப்படி சொல்லிருப்பாராயா? ಒಬ್ಬನಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಅವನು ಸತ್ತು ಹೋಗ್ಬಿಟ್ಟಾಗ ದೇವರ ಚಿತ್ತವು ಏನಿತ್ತು ಅಂತ ಹೇಳ್ತೇವಲ್ಲ, ಯೇಸು ಹಾಗೆ ಹೇಳಿರ್ತಾರ? ಯೇಸು ಒರ್ತನೆ அப்படி ಕೈ ಬಿಟ್ಟಿರಪಾರಾ? ಯೇಸು ಯಾರನ್ನಾದ್ರಾಗಿ ಕೈ ಬಿಟ್ಟಿರ್ತೀರಾ? அப்ப ಯೇசு உனக்குள்ள இருக்கிறாருன்னா நீ ಯೇசுமா இருக்கிற. ಆದ್ರೆ ಯೇಸು ನಿನ್ನ ಒಳಗಿದ್ದಾರೆ ಅಂದ್ರೆ ನೀ ಯಾಕೆ ಸುಮ್ಮನೆ ಇದೀಯಾ? ನೀ ಯೇಸುமா இருக்கிற. ನೀ ಯಾಕೆ ಸುಮ್ಮನೆ ಇದೀಯಾ? ஒரு தீர்மானத்துக்கு வா. ಒಂದು ತೀರ್ಮಾನಕ್ಕೆ ಬಾ. ஒரு தீர்மானத்துக்கு ಒಂದು ತೀರ್ಮಾನಕ್ಕೆ ಬಾ. ಆಮೆನ್. வாழ்வா சாவா நீ தேர்ந்தெடுத்துக்கோ. ಜೀವನವಾ ಮರಣವಾ ನೀನೇ ಆಯ್ಕೆ ಮಾಡ್ಕೋ. ಆಮೆನ್. From the day when God created man, God gave options to man. ಮೊದಲು ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೊದಲನೇ ದಿನದಿಂದಾನೇ ದೇವರು ಒಂದು ಆತನಿಗೆ ಅವಕಾಶಗಳನ್ನು ಕೊಡ್ತಾರೆ. Amen. Satan tempts and pushes man into sin. ಸೈತಾನನು ಆತನನ್ನು ಮೋಸ ಮಾಡಿ ಜನರನ್ನು ಪಾಪದಲ್ಲಿ ತಳ್ಳುತ್ತೆ. But Holy Spirit is a gentle spirit. ಆದ್ರೆ ಪರಿಶುದ್ಧಾತ್ಮನು ಪರಿಶುದ್ಧವಾದ ಆತ್ಮನು. Holy Spirit is a wonderful spirit. ಆತನು ಪರಿಶುದ್ಧಾತ್ಮನು ಸುಂದರವಾದ ಪರಿಶುದ್ಧಾತ್ಮನು. He never compels anyone. ಆತನು ಯಾರನ್ನು ಮಾಡೇ ಮಾಡು ಅಂತ ಹೇಳಲ್ಲ. Amen. He gives you option. ಆತನು ನಿಮಗೆ ಆಪ್ಷನ್ಸ್ ಕೊಡ್ತಾನೆ. ಜೀವನು ಮರಣವು ಉನ್ನ ಕೈಯಲ್ಲಿ இருக்குது. ಜೀವವು ಮರಣವು ನಿನ್ನ ಕೈಯಲ್ಲಿದೆ. ಪರಲೋಕமே உன்னை நினைக்கும்படி ஒரு வாழ்க்கை வாழணுமா? ಪರಲೋಕವೇ ನಿನ್ನನ್ನು ನೆನೆಸುವಾಗ ಒಂದು ಜೀವನ ನಿಮ್ಮ ಜೀವಿಸಬೇಕು. Amen. Smith Wigglesworth படிக்கிறோம். Amen. சார்ல்ஸ் வின்னியை பத்தி படிக்கிறோம், அவங்கள பத்தி படிக்கிறோம், இவங்கள பத்தி படிக்கிறோம். எப்பயா உன்னை பத்தி இந்த உலகம் படிக்கிறது? ಸ್ಮಿತ್ ವಿಗಲ್ಸ್ ಬಗ್ಗೆ ಓದ್ತೇವೆ, ಚಾರ್ಲ್ಸ್ ವಿನ್ನಿ ಬಗ್ಗೆ ಓದ್ತೇವೆ, ಅವರು ಇವರ ಬಗ್ಗೆನೇ ಓದ್ತೇವೆ. ನಿನ್ನ ಜೀವನ ಬಗ್ಗೆ ಈ ಲೋಕವು ಯಾವತ್ತೂ ಓದಲಿದೆ. ಮೇಲಿಂದ ಯಾವನು ಒಂದು ಉಳಲಯ್ಯ, ಎಲ್ಲರೂ ಉನ್ನ ಮಾರಿದಾಯ ಆರಂಭಿಸ. ಮೇಲಿಂದ ಯಾರು ಕೆಳಗೆ ಬಂದು ಬೀಳಿಲಾರಿ, ಎಲ್ಲರೂ ನಿನ್ನ ಹಾಗೇನೆ ಪ್ರಾರಂಭ ಮಾಡಿದ್ರು. Every start was an ordinary start. ಎಲ್ಲ ಆರಂಭ ಒಂದು ಸಾಧಾರಣವಾದ ಆರಂಭವೇ. But in the midway, ಆದ್ರೆ ಮಧ್ಯದಾರಿಯಲ್ಲಿ Aaron came together. ಆರೋನನ ಜೊತೆ ಬಂದರು. Jesus came. ಯೇಸು ಜೊತೆಯಲ್ಲಿ. Jesus came. ಯೇಸು ಜೊತೆಯಲ್ಲಿ. They started to pay the price. ಅವರು ಕ್ರಯವನ್ನು ಕಟ್ಟಲು ಪ್ರಾರಂಭ ಮಾಡಿದ್ರು. ಯೇಸುವಿಗೆ ಕ್ರಯತೆ ಕಟ್ಟನ
கட்டினாங்க. ಅವರು ಯೇಸುವಿಗೆ ಕ್ರಯೆಯನ್ನು ಕಟ್ಟಿದ್ರು. ಯೇಸು அவங்க வாழ்க்கையை எங்கேயோ கொண்டு போய் நிறுத்தினார். ಯೇಸು ಅವರ ಜೀವನವನ್ನು ಎಲ್ಲೋ ಎಳ್ಕೊ ಹೋಗಿ ಬಿಟ್ರು. Shall I tell you one thing? ನಿಮಗೆ ಒಂದನ್ನು ಹೇಳಲ್ಲ. Amen. In heaven everyone are not, amen, martyrs. ಪರಲೋಕದಲ್ಲಿ ಎಲ್ಲರೂ ರಕ್ತಸಾಕ್ಷಿಗಳಲ್ಲ. Amen. But few people are martyrs. ಆದರೆ ಸ್ವಲ್ಪ ಜನರೇ ರಕ್ತಸಾಕ್ಷಿಗಳು. Listen to me. நான் ஒரு காரியத்தை ரொம்ப கவனமா கேளுங்க. ಒಂದು ಕಾರ್ಯವನ್ನು ತುಂಬಾ ಗಮನವಿಟ್ಟು ಕೇಳಿ. Amen. பரலோகம் 3 பரலோகமா இருக்கிறது. ಪರಲೋಕದಲ್ಲಿ 3 ಪರಲೋಕ ಹಂತಗಳಿರುತ್ತೆ. 3 ಭಾಗங்களா இருக்கிறது. 3 ಭಾಗಗಳಿರುತ್ತೆ. Amen. மூன்றாவது பரலோகம், இரண்டாவது பரலோகம், மூன்றாவது பரலோகம். ಮೊದಲನೆಯ ಪರಲೋಕ, ಎರಡನೆಯ ಪರಲೋಕ, ಮೂರನೆಯ ಪರಲೋಕ. அந்த மூன்றாவது பரலோகத்தில தான் கெரூபியர்கள் செராஃபியர்கள் வாழ்கிறார்கள். ಆ ಮೂರನೇ ಪರಲೋಕದಲ್ಲಿ ಕೆರೂಬಿಗಳು ಸೆರಾಫಿಯಗಳು ಜೀವಿಸುತ್ತಾರೆ. அந்த கெரூபியர்கள் செராஃபியர்களுக்கு மேலாக பரலோகத்தின் தேவன் சிங்காசனத்தில் அமர்ந்திருக்கிறார். ಆ ಕೆರೂಬಿಯರು ಸೆರಾಫಿಗಳಿಗಿಂತ ಮೇಲೆ ಪರಲೋಕದ ದೇವರು ಸಿಂಹಾಸನದಲ್ಲಿ ಕೂತಿದ್ದಾರೆ. பிரதர் டிஜிஎஸ் தினகரன் எழுதுறாரு, ஹிமாலயனுடைய ஸ்னோ கிளாட் எப்படியாக இருக்கிறதோ அப்படிதாக அந்த மூன்றாவது பரலோகம் காணப்படுகிறது. ಬ್ರದರ್ ಡಿಜಿಎಸ್ ದಿನಕರನ್ ಅವರು ಹೀಗೆ ಬರೀತಾರೆ, ಹೇಗೆ ಹಿಮಾಲಯ ಪರ್ವತದಲ್ಲಿ ಆ ಮೇಘಗಳ ಆ ಒಂದು ಹೇಗೆ ಅದು ಒಂದು ಆ ಹಿಮವು ಹೇಗೆ ಮುಚ್ಚಿದೆಯೋ ಹಾಗೆ ಪರಲೋಕದ ಮೂರನೇ ಹಂತದಲ್ಲಿಯೂ ಇದೆ ಅಂತ. ಆಮೆನ್. ಅದರಲ್ಲಿ ಅವರು ಅಮರ್ந்திருக்கிறார். ಅದರಲ್ಲಿ ಆತನು ಸಿಂಹಾಸನದಲ್ಲಿ அவர் பக்கத்திலே, அவர் சிங்காசனத்தின் பக்கத்திலே, ஆமென், 12 பேர்கள் மூப்பர்கள் 24 மூப்பர்கள் உட்கார்ந்திருக்கிறார்கள். ಆತನ ಸಿಂಹಾಸನದ ಪಕ್ಕದಲ್ಲಿ 24 ಮುಖ್ಯವಾದ ಹಿರಿಯರು. ಅದು மட்டுமல்ல, வேதம் சொல்லுகிறது அங்க இரத்த சாட்சிகள் இருக்கிறார்கள். ಅದು ಮಾತ್ರ ಅಲ್ಲ, ಅಲ್ಲಿ ರಕ್ತ ಸಾಕ್ಷಿಯಾಗಿರುವವರು ಇದ್ದಾರೆ. ಯೇಸುವಿಗಾಗಿ ರಕ್ತத்தை சிந்தி ಜೀವனை கொடுத்தவர்கள். ಯೇಸುವಿಗಾಗಿ ರಕ್ತವನ್ನು ಸಿರಿಸಿ ಜೀವವನ್ನು ಕೊಟ್ಟವರು. நான் சொல்றதை நல்லா கவனிங்க. ಹೇಳುವುದನ್ನು ಗಮನಿಸಿ. ஆமென். ஹெவன்ல எல்லாரும் ஒரே இடத்துக்கு போறதில்லை. ಪರಲೋಕದಲ್ಲಿ ಎಲ್ಲರೂ ಒಂದೇ ಸ್ಥಳಕ್ಕೆ ಹೋಗುವುದಿಲ್ಲ. ಆಮೆನ್. ಪಕ್ಕದಲ್ಲಿ ಇರೋங்கள கொஞ்சம் ಅಡಿச்சு சொல்லுங்க. ಪಕ್ಕದಲ್ಲಿರೋರನ್ನ ಒಡೆದು ಹೇಳಿ. ಆಮೆನ್. ಆಮೆನ್. நீ எங்க போறேன்றது, ನೀವು ಎಲ್ಲಿ ಹೋಗ್ತೀರಾ ಅನ್ನುವುದನ್ನು, நீ இங்க வாழ்றது மேல தான் உனக்கு பொறுத்தது. ಇಲ್ಲಿ ಜೀವಿಸೋದ್ರ ಮೇಲೆನೇ ಅದು ತೀರ್ಮಾನ. Brother டிஜிஎஸ் தினகரன் writes in his last book. ಬ್ರದರ್ ಡಿಜಿಎಸ್ ದಿನಕರನ್ ಅವರ ಕೊನೆಯ ಪುಸ್ತಕದಲ್ಲಿ ಬರೀತಾರೆ, that gave me a great hope. ಅದು ನನಗೆ ದೊಡ್ಡ ಒಂದು ನಿರೀಕ್ಷೆಯನ್ನು Do you ಕೊಟ್ಟಿತು. know what he writes? ಅವರು ಏನನ್ನು ಬರೀತಾರೆ? In heaven, ಪರಲೋಕದಲ್ಲಿ I saw those martyrs. ಆ ರಕ್ತ ಸಾಕ್ಷಿಗಳನ್ನು ನಾನು ನೋಡಿದೆ. They were praising God. ಅವರು ದೇವರನ್ನು ಸ್ತುತಿ ಮಾಡ್ತಾ ಇದ್ರು. Amen. Their robes were filled with blood. ಅವರ ವಸ್ತ್ರವು ರಕ್ತದಿಂದ ತುಂಬಿತ್ತು. Amen. அவங்க ரத்தத்தினாலே அவர்கள் உடை உடுத்திருந்தார்கள். ರಕ್ತದಿಂದ ಒಂದು ವಸ್ತ್ರವನ್ನು ಧರಿಸಿದರು. அவர்கள் என்னங்க, இயேசுவுக்காக ரத்த சாட்சியாய் மரித்தவர்கள். ಅವರು ಯೇಸುವಿಗಾಗಿ ರಕ್ತ ಸಾಕ್ಷಿಯಾಗಿ ಸತ್ತವರು. Amen. Hallelujah. Hallelujah. அதுல அவர் சொல்றாரு, ಅದರಲ್ಲಿ ಅವರು ಹೇಳ್ತಾರೆ, நான் அந்த ஜனங்களை பார்க்கும்போது ஒருவரை பார்த்தேன். ಆ ಜನರನ್ನು ನಾನು ನೋಡುವಾಗ ಒಬ್ಬರನ್ನು ನಾನು ನೋಡಿದೆ. அவர் ரத்த சாட்சியாய் மரிக்கல. ಅವರು ರಕ್ತ ಸಾಕ್ಷಿಯಾಗಿ ಸಾಯಲಿಲ್ಲ. அவர் ரத்த சாட்சியாய் மரித்திருக்கல. ಅವರು ರಕ್ತ ಸಾಕ್ಷಿಯಾಗಿ ಸತ್ತಿರಲಿಲ್ಲ. எனக்கு அவர் தெரிந்தவராயிருந்தார். ಅವರು ನನಗೆ ಗೊತ್ತಿರೋವರಾಗಿದ್ದರು. அவர் நான் ஊழியத்தில் பார்த்த ஒரு மனுஷனாயிருந்தார். ನನ್ನ ಸೇವೆಯಲ್ಲಿ ನೋಡಿದ ಒಂದು ವ್ಯಕ್ತಿ ಅವರು. அவருடைய சாவுக்கும் கூட நான் போயிருந்தேன். ಅವರ ಸಾವಿಗೂ ಕೂಡ ನಾವು ಹೋಗಿದ್ದೆ. இவர் கொலை செய்யப்பட்டவர் அல்ல. ಇವರನ್ನು ಯಾರು ಸಾಯಿಸಲಿಲ್ಲ. இவர் ரத்த சாட்சியாய் மரிக்கல. ಇವರು ರಕ್ತ ಸಾಕ್ಷಿಯಾಗಿ ಸಾಯಲಿಲ್ಲ. ஆனால் அந்த ரத்த சாட்சிகளுடைய கூட்டத்தில் இவர் இருந்தார். ಆದ್ರೆ ಆ ರಕ್ತ ಸಾಕ್ಷಿಗಳ ಗುಂಪಿನಲ್ಲಿ ಇವರು ಕೂಡ ಇದ್ರು. ಆಮೆನ್. அதை பார்த்து நான் ஆச்சரியமானேன். ಅದನ್ನು ನೋಡಿ ನಾನು ಆಶ್ಚರ್ಯಗೊಂಡೆ. வேதத்திலே நான் பார்த்தேன். ವೇದದಲ್ಲಿ ವಾಕ್ಯದಲ್ಲಿ ನಾನು ನೋಡಿದೆ. அதன் பிறகு ಅದರ ನಂತರ நான் இயேசு இடத்தில் கேட்டேன். ನಾನು ಯೇಸುವಿನ ಬಳಿ ನಾನು ಕೇಳಿದೆ, ஏசாயா, ಯೇಸುவே, இவர்கள் எப்படி இந்த இடத்துக்கு வந்தார்கள்? ಇವರು ಹೇಗೆ ಈ ಸ್ಥಳಕ್ಕೆ ಬಂದಿದ್ದಾರೆ? ಅದಕ್ಕೆ ஆண்டவர் சொன்னார், ಅದಕ್ಕೆ ದೇವರು ಹೇಳಿದರು, எனக்காக உலகத்தில் ஜீவனை கொடுத்தவர்கள் மட்டுமல்ல, ನನಗಾಗಿ ಲೋಕದಲ್ಲಿ ಜೀವವನ್ನು ತ್ಯಜಿಸಿದವರು ಮಾತ್ರವಲ್ಲ, எனக்காக இந்த உலகத்திலே எல்லா வேதனை பாடுகள் பட்டவர்களும் கூட நான் அதே இடத்திலே வைத்திருக்கிறேன். ನನಗಾಗಿ ಲೋಕದಲ್ಲಿ ಕಷ್ಟಪಟ್ಟು ಎಲ್ಲಾ ಕಷ್ಟದ ಮಧ್ಯದಲ್ಲಿ ನನ್ನನ್ನು ಹುಡುಕಿದ್ರಲ್ಲ, ಅವರನ್ನು ಅದೇ ಸ್ಥಳದಲ್ಲಿ நீ ಇಟ್ಟಿದ್ದೇನೆ. இயேசுவுக்காக ரத்த சாட்சியாய் சாகலைனாலும் கூட அந்த விலையை நீ கட்டினாலே நீ அந்த இடத்துக்கு நீ போக முடியும். ಯೇಸುವಿಗಾಗಿ ರಕ್ತ ಸಾಕ್ಷಿಯಾಗಿ ಸಾಯದೆ ಹೋದ್ರೇನು ಕೂಡ ಆ ಕ್ರಯೆಯನ್ನು ಕಟ್ಟಿದ್ರೆ ನೀ ಆ ಸ್ಥಳದಲ್ಲಿ ಕೂರಲು ಸಾಧ್ಯ. எவ்வளவு பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? எல்லாரும் சொல்லுங்க. ಎಲ್ಲರೂ ಹೇಳಿ. இந்தியாக்கு மிராக்கிள்ஸ் வேணும். ಭಾರತಕ್ಕೆ ಅದ್ಭುತಗಳು ಬೇಕು. இந்தியாவில் அற்புதம் வேண்டும். ಭಾರತಕ್ಕೆ ಅದ್ಭುತವು ಬೇಕು. ஜனங்களுக்கு கண்ணு முன்னே அற்புதங்கள் நடக்கணும். ಜನರ ಕಣ್ಣಿನ ಮುಂದೆ ಅದ್ಭುತಗಳು ನಡಿಬೇಕು. ஹalleluya. ಹalleluya. இது முடியுமா? ಇದು ಸಾಧ್ಯ. இது முடியுமா? ಇದು ಸಾಧ್ಯ. பரலோகம் இதை செய்யுமா? ಪರಲೋಕ ಇದನ್ನು ಮಾಡುತ್ತಾ? What does heaven say? ಪರಲೋಕ ಇದರ ಬಗ್ಗೆ ಏನು ಹೇಳುತ್ತೆ? Heaven is always ready. ಪರಲೋಕವು ಸಿದ್ಧವಾಗಿದೆ. Heaven is always ready. ಪರಲೋಕವು ಸಿದ್ಧವಾಗಿದೆ. From the ages, ಎಷ್ಟೋ ತಲೆಮಾರಿಂದ ಕಾಲಗಳಿಂದ God is doing his work. ದೇವರು ಆತನ ಕೆಲಸವನ್ನು ಮಾಡ್ತಾನೆ ಇದ್ದಾನೆ. ಈಗಲೂ ಕೂಡ அவருடைய வல்லமை குறைந்து போகவில்லை. ಆತನ ಬಲವು ಕಡಿಮೆ ಆಗಿಲ್ಲ. அவருடைய உயிர்த்தெழுதலின் மகிமை மாறவில்லை. ಆತನ ಪುನರುತ್ಥಾನದ ಮಹಿಮೆ ಇನ್ನೂ ಕಡಿಮೆ ಆಗಿಲ್ಲ. Jesus is same yesterday, today and forever. ಯೇಸು ಕ್ರಿಸ್ತನು ನಿನ್ನೆ ಇಂದು ನಾಳೆಯೂ ನಿರಂತರವಾಗಿ அவர் அன்றைக்கு அற்புதம் செய்ய முடியும் என்றால் இன்றைக்கும் அற்புதம் செய்ய முடியும். ಅವರು ಆದಿಯಲ್ಲಿ ಅದ್ಭುತವನ್ನು
ಕಾರ್ಯವನ್ನು ಮಾಡುವುದು ಅಂದ್ರೆ ಈ ದಿನವೂ ಮಾಡಲು ಶಕ್ತನು ಹೇಳಿ. ಎಲ್ಲರೂ சொல்லுங்க. ಎಲ್ಲರೂ ಬಾಯಿ ತೆಗೆದು அன்றைக்கு குருடர்களுடைய கண்களை அவர் திறக்க முடியும் என்றால் இன்றைக்கும் குருடர்களுடைய கண்களை அவர் திறக்க முடியும். ಆ ದಿನವೂ ಕುರುಡರ ಕಣ್ಣುಗಳನ್ನು ಆತನು ತೆಗೆಯಲು ಶಕ್ತನು ಅಂದ್ರೆ ಈ ದಿನವೂ ಕುರುಡನ ಕಣ್ಣುಗಳನ್ನು ತೆಗೆಯಲು ದೇವರು ಶಕ್ತನು. ಆಮೆನ್. ஒரு படிக்காத பேதுருவுடைய மூலமாக ஆமென் அவனுடைய நிழலிலே எத்தனையோ பேர் அவர் சுகப்படுத்த முடியும் என்றால் என்னுடைய ஜெபத்தினால எத்தனையோ பேரையும் அவர் எழுப்ப முடியும். ಓದೇ ಇಲ್ಲದೆ ಇರುವ ಪೇತ್ರನ ಜೀವನದ ಮೂಲಕ ಆತನ ನೆರಳಿನ ಮೂಲಕ ಅನೇಕ ಜನರನ್ನು ಸ್ವಸ್ಥತೆ ಮಾಡಿದ ದೇವರು ನನ್ನ ಮೂಲಕನೂ ದೊಡ್ಡ ಕಾರ್ಯಗಳನ್ನು ಮಾಡಲಿದ್ದಾರೆ. எவ்வளவு பேர் ஆமென் சொல்றீங்க? ಆಮೆನ್ ಅಂತೀರಾ? அற்புதம் வேணுங்க. ಅದ್ಭುತ ಬೇಕು. கிரியேட்டிவ் மிராக்கிள்ஸ் வேணுங்க. ಅಲ್ಲ ಅತಿಶಯಗಳು ನಡೆಯೋದು ಬೇಕು. எனக்கு வயித்து வலி இருந்தது அது போனது இல்லங்க. என்னுடைய கேன்சர் கட்டி இதோ கரஞ்சி இப்போ விழுந்தது என்ன தூக்கிட்டு வரவா வேணுங்க. ನನಗೆ ಹೊಟ್ಟೆ ನೋವಿತ್ತು ಸರಿಯಾಯಿತು ಅಲ್ಲಾರಿ ನನಗೆ ಕ್ಯಾನ್ಸರ್ ಇತ್ತು ಈಗ ಕರಗಿ ಬಿದ್ದಿದೆ ಅಂತ ತಕೊಂಡು ಬರೋದೇ ಬೇಕು ರೀ. எத்தனை பேர் இன்றைக்கு விசுவாசிக்கிறீங்க? ಜನ ಇದನ್ನು ನಂಬುತ್ತೀರಾ? இது உங்க மூலமாய் நடக்கணும் என்றால் ಇದು ನಿಮ್ಮ ಮೂಲಕ ನಡಿಬೇಕಂದ್ರೆ ಆಮೆನ್. ஆண்டவர் ரெடியா இருக்கிறார், நீங்க தான் ரெடி ஆகணும். ದೇವರು ಸಿದ್ಧವಾಗಿದ್ದಾರೆ, ನೀವು ಸಿದ್ಧವಾಗಬೇಕು. ஆண்டவர் செய்ய தயாரா இருக்கிறார், நீங்க ரெடி ஆக வேண்டும். ದೇವರು ಮಾಡಲು ಸಿದ್ಧವಾಗಿದ್ದಾರೆ, ನೀವು ಸಿದ್ಧವಾಗಬೇಕು. ಆಮೆನ್. on God's side, ದೇವರ ಕಡೆಯಿಂದ ಆಮೆನ್, I see everything clear. ನಾನು ಎಲ್ಲವೂ ಸರಿಯಾಗಿರೋದನ್ನು ನೋಡ್ತೇನೆ. I see everything clear. ಎಲ್ಲವೂ ಸರಿಯಾಗಿರೋದನ್ನು God can use an ordinary person to do this. ಸಾಧಾರಣವಾದ ವ್ಯಕ್ತಿಯನ್ನು ಇಟ್ಕೊಂಡು ದೇವರು ಇದನ್ನು ಮಾಡಲು ಶಕ್ತನು. Amen. God can use an ordinary baby, an ordinary child to do this. ಸಾಧಾರಣವಾದ ಒಂದು ಚಿಕ್ಕ ಮಗುವನ್ನು ಇಟ್ಕೊಂಡು ಮಾಡಲು ಶಕ್ತನು. But why it's not happening in India? ಯಾಕೆ ಭಾರತದಲ್ಲಿ ಇದು ನಡೀತಾ ಇಲ್ಲ? ಇಂಡಿಯಾவில் நடக்கல. ಯಾಕೆ ಭಾರತದಲ್ಲಿ ನಡೀತಾ ಇಲ್ಲ? உங்களுக்கு ஒன்னு சொல்ல விரும்புறேன். ನಿಮಗೆ ಒಂದನ್ನು ಹೇಳಲು ಬಯಸುತ್ತೇನೆ. Amen. There was a man of God. ಒಂದು ದೇವ ಸೇವಕರಿದ್ದರು. Amen. He was a very powerful man of God. ಅವರು ತುಂಬಾ ಬಲವಾದ ದೇವ ಸೇವಕರು. Amen. He started to do miracles. Amen. Mighty miracles. ತುಂಬಾ ಅದ್ಭುತ ಅತಿಶಯಗಳನ್ನು ಮಾಡುತ್ತಾ Healings happened like never before. ಹಾಗೆ ನಡೆದೇ ಇರುವ ಅದ್ಭುತಗಳು ನಡೆಯಿತು. Amen. எவ்வளவு அற்புதங்கள் நடந்ததுன்னா எத்தனையோ ஆயிரம் அற்புதங்கள் டெஸ்ட் பண்ணப்பட்டது டாக்டர்களினால. ಅದ್ಭುತಗಳು ನಡೆಯಿತು ಅಂದ್ರೆ ಎಷ್ಟು ಸಾವಿರಾರು ಅದ್ಭುತಗಳನ್ನು ಡಾಕ್ಟರ್ಗಳು ಬಂದು ಪರಿಶೋಧನೆ ಮಾಡಿದ್ರು. அவர்கள் ப்ரூவ் பண்ணார்கள் இது உண்மை என்றதை. ಡಾಕ್ಟರ್ಗಳು ಬಂದು ಪ್ರೂವ್ ಮಾಡಿದ್ರು ಇದು ನಿಜ ಅಂತ. Amen. அந்த தேவ மனுஷன், ಆ ಒಂದು ದೇವ ವ್ಯಕ್ತಿ, Amen, தேவனுக்காக ஓடி உழைத்து அவன் மரித்து போய்விட்டார். ಅವರು ದೇವರಿಗಾಗಿ ಓಡಿ ಓಡಿ ಅವರು ಸತ್ತು ಹೋದರು. Amen. அதான பிறகு ಅದಾದ ನಂತರ அவருடைய ஒரு புத்தகம் ஒரு மனுஷனுக்கு கிடைச்சது. ಅವರ ಒಂದು ಪುಸ್ತಕವು ಒಂದು ವ್ಯಕ್ತಿಗೆ ಸಿಕ್ತು. அந்த நாட்களில் எங்கேயுமே கூட ஹீலிங்ஸ்கள் இல்ல அந்த தேசத்துல. ಆ ದೇಶದಲ್ಲಿ ಆ ದಿನಗಳಲ್ಲಿ ಯಾವ ಅದ್ಭುತಗಳು ಇಲ್ಲ ಅಲ್ಲಿ. Amen. அந்த மனுஷன் என்ன செய்தானோ அது மட்டும்தான் சரித்திரம், அவ்வளவுதான். ಆ ವ್ಯಕ್ತಿ ಏನೇನೋ ಮಾಡಿದ್ರು ಅದೇ ಒಂದು ಇತಿಹಾಸವಾಗಿ ಮಾರ್ಪಟ್ಟಿತು. Amen. Amen. அந்த தேவ மனுஷனுடைய அந்த புத்தகம் அவன் எழுதின அந்த கடைசி புத்தகம், ಅದರ ನಂತರ ಆ ಒಂದು ದೇವ ವ್ಯಕ್ತಿಯು ಬರೆದ ಆ ಒಂದು ಪುಸ್ತಕವು Amen, ஒரு மனுஷனுக்கு கிடைச்சது. ಅದು ಒಂದು ಮನುಷ್ಯನಿಗೆ ಸಿಗುತ್ತೆ. Amen. அந்த புத்தகத்தை அவன் படிக்க ஆரம்பித்தான். ಆ ಪುಸ್ತಕವನ್ನು ಓದಲು ಪ್ರಾರಂಭ ಮಾಡಿದನು. What inspired him the most was his life. ಅವರಿಗೆ ಏನು ತುಂಬಾ ಪ್ರೋತ್ಸಾಹಿಸಿತು ಅಂದ್ರೆ ಆ ಒಂದು ವ್ಯಕ್ತಿಯ ಜೀವನವು. Amen. அவன் எப்படியாய் தேவனால பயன்படுத்தப்பட்டான். ಅವರು ಹೇಗೆ ದೇವರಿಂದ ಉಪಯೋಗಿಸಲ್ಪಟ್ಟರು. போன வழியில ஒரு முடவனை பார்த்தவன் எப்படி சுகப்படுத்தினான். ಹೋದ ದಾರಿಯಲ್ಲಿ ಒಂದು ಕುಂಟನನ್ನು ನೋಡಿ ಆತನಿಗೆ ಹೇಗೆ ಅದ್ಭುತ ಆಯಿತು. எவ்வளவு பேருக்கு இங்க ஆசை இருக்குது, நான் போற வழியில ஒரு முடவன் பிச்சை கேட்டுட்டு இருக்கிறவனை கையை பிடிச்சு தூக்கி நிக்க வச்சிரணும்னு சொல்லி. ಎಷ್ಟು ಜನರಿಗೆ ಇಲ್ಲಿರುವವರಿಗೆ ಆಸೆ ಇದೆ, ಹೋಗುವ ದಾರಿಯಲ್ಲಿ ಯಾರಾದ್ರೂ ಕುಂಟನ್ನು ಭಿಕ್ಷೆ ಬೇಡ್ತಾ ಇದ್ರೆ ಅವನ ಎದ್ದು ನಿಲ್ಲಿಸಿ ನಡೆಸಿ ಹೋಗ್ಬಿಡ್ಬೇಕು ಅಂತ. Amen. எவ்வளவு பேருக்கு இங்க ஆசை இருக்கு, ஒரு சாவை பார்த்த உடனே எழுப்பி அவங்கள உட்கார வச்சிரணும்னு சொல்லி. ಎಷ್ಟು ಜನರಿಗೆ ಒಂದು ಆಸೆ ಆಗುತ್ತೆ, ಸೆತ್ತ ಎಣಗಳನ್ನು ನೋಡಿ ಎದ್ದು ನಡಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅಂತ. எவ்வளவு பேர் சொல்றீங்க இது வேணும்னு சொல்லி. ಎಷ್ಟು ಜನ ಹೇಳ್ತೀರಾ ಇದು ಬೇಕು ಅಂತ? நான் ஆசையை கேட்கல, பைத்தியத்தை கேக்குறேன். ನಾನು ಆಸೆನ ಕೇಳ್ತಾ ಇಲ್ಲ, ಹುಚ್ಚನ್ನು ಕೇಳ್ತಾ ಇದ್ದೇನೆ. Amen. Hallelujah. Hallelujah. ನನ್ನೊಳಗೆ ಒಂದು ಕಿಚ್ಚಿದೆ, ನನ್ನೊಳಗೆ ಒಂದು ಹುಚ್ಚಿದೆ ಅನ್ನೋರು ಎಷ್ಟು ಜನ ಇದ್ರೀங்க? ನನ್ನ ಒಳಗೆ ಒಂದು ಹುಚ್ಚು ಇದೆ ಅನ್ನೋದು ಹೇಳುವವರು ಎಷ್ಟು ಜನ? எவ்வளவு நேரத்துல நம்ம நிக்கும்போது எங்களுக்கு தோணுதில்ல, ஐயோ நான் சும்மா நிக்கிறேனே. ಎಷ್ಟೋ ಸಮಯದಲ್ಲಿ ನಾವು ನಿಲ್ಲುವಾಗ ನಮಗೆ ಅನ್ಸುತ್ತಲ್ಲ ನಾನು ಸುಮ್ಮನೆ ನಿಂತಿದ್ದೇನಲ್ಲ. Amen. Hallelujah. Hallelujah. Amen. ஒரு ரிப்போர்ட்டை தலைகீழாய் மாத்தி விடும்படி ஒரு ஜெபத்தை பண்ணணும்னு நமக்கு தோணுதில்ல. ಒಂದು ರಿಪೋರ್ಟ್ ಅನ್ನು தலைகீழாಗಿ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಬೇಕಂತ ಅನ್ಸತ್ತಲ್ಲ ನಮಗೆ. கிட்னி ஃபெயிலியர் என்று வந்து ஜனங்க நிக்கும்போது அவங்களுடைய மேல கரத்தை வச்சிட்டு இயேசுவின் நாமத்தினால புது கிட்னி உண்டாவதாக என்று சொல்லிடணும்னு தோணுதில்ல. ಕಿಡ್ನಿ ಫೇಲಿಯರ್ಗಳು ಅಂತ ಜನರು ಬಂದಾಗ ಅವರ ಮೇಲೆ ಕೈ ಇಟ್ಟು ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಹೊಂದಿಕೊಂತ ಹೇಳ್ಬೇಕು ಅನ್ಸತ್ತಲ್ವಾ? ಅದು ನಡೆದಿಲ್ಲ. ಯಾಕೆ ಅದು ನಡೀತಿಲ್ಲ? ನಡೆದಿಲ್ಲ. ಯಾಕೆ ರೀ ನಡೀತಿಲ್ಲ? நடந்துட்டில்லைன்னா பரலோக ரெடியா இல்லையா? அதுக்காக ಯಾಕೆ ನಡೀತಿಲ್ಲ? ಪರಲೋಕ ಸಿದ್ಧವಾಗಿಲ್ವಾ? ஒவ்வொரு தடவையும் கூட அவர்களை நீ தாண்டி போகும்போது கர்த்தர் கண்ணீர் இடுகிறார் ஐயா. ಪ್ರತಿ ಸಾರಿನೂ ಅವರನ್ನು ದಾಟಿ ನೀವು ಹೋಗುವಾಗ ದೇವರು ಕಣ್ಣೀರಿಂದ ಇದ್ದಾರೆ. ஏனென்றால் ಯಾಕಂದ್ರೆ அவர்களுக்காக இயேசு எல்லா கிரயத்தையும் செலுத்தி விட்டார். ಅವರಿಗಾಗಿ ಯೇಸು ಕ್ರಿಸ್ತನು ಎಲ್ಲಾ ಕ್ರಯಗಳನ್ನು ಕಟ್ಟಿದ್ದಾರೆ. ஆனா நாங்கள் தான் இன்னும் கிரயத்தை செலுத்தவில்லை. ಆದ್ರೆ ನಾವೇ ಇನ್ನೂ ಕ್ರಯವನ್ನು ಕಟ್ಟಿಲ್ಲ. Amen. How many of you say that? ಎಷ್ಟು ಜನ ಇದನ್ನು ಹೇಳ್ತೀರಾ? Brother, everything we have done. ಬ್ರದರ್, ಎಲ್ಲವೂ ನಾವು ಮಾಡಿದ್ದೇವೆ. ಇನ್ನು ಮುಂದೆ என் சர்ச்சில் ஓபன் miracles நடக்கணும். ನನ್ನ ಸಭೆಯಲ್ಲಿ ಅಲ್ಲೇ ಅದ್ಭುತ ಅತಿಶಯ ನಡೆಯುತ್ತೆ, ನಡಿಬೇಕು.
ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, இனிமேல ಇನ್ನು ಮುಂದೆ நான் என்னது காஸ்பல் பிரீச் பண்ண ட்ராக் கொடுக்க வெளியே போனேன்னா, ನಾನು ಸುವಾರ್ತೆಯನ್ನು ಸಾರಲು ಕರಪತ್ರವನ್ನು ಕೊಡಲು ಹೊರ ಹೋದ್ರೆ ಅಂದ್ರೆ ஏதாவது ஒண்ணு பண்ணிட்டு வந்திருக்கணும். ಏನಾದ್ರೂ ನಾನು ಒಂದು ಮಾಡಿ ಬರ್ತೇನೆ. பீட்டர் ஜான் இவங்க மீட்டிங்கை யாரும் ஸ்டாப் பண்ணவே முடியல. ஏன் தெரியுமா? அவங்க ப்ரீச் பண்ண உடனே அவங்க பேசுறது கேப்ல ஒரு ஹீலிங் பண்ணிடுவாங்க. ಏನ ಪೇತ್ರನು ಮತ್ತೆ ಯೋವಾನನ ಸಂದೇಶದ ಕೂಟಗಳನ್ನು ತಡೆ ಮಾಡಲೇ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ವಿರೋಧಿ ಬಂದು ಮಾತಾಡುವಾಗಲೇ ಅದ್ಭುತಗಳು ನಡೆದು ಬಿಡ್ತಿತ್ತು. Amen. They said stop. ಅವರು ನಿಲ್ಸು ಅಂತ ಹೇಳ್ತಿದ್ರು. They said we will kill you like your master ಅನ್ನಂಗ. ನಿಮ್ಮ ಯಜಮಾನನಾಗಿ ನಿಮ್ಮನ್ನು ಸಾಯಿಸ್ತೇನೆ ಅಂತ ಹೇಳ್ತಿದ್ರು. They said, ಅವರು ಏನು ಹೇಳ್ತಿದ್ರು? நாங்க பார்த்தது நாங்க கேட்டது, ನಾವು ನೋಡಿದ್ದು ನಾವು ಕೇಳಿದ್ದು. என்ன பார்த்தது, ಏನ್ ನೋಡಿದ್ದು, என்ன கேட்டது, ಏನ್ ಕೇಳಿದ್ದು? அவன் இங்கதான் குச்சின்றான். ಅವನು ಇಲ್ಲೇ ಚಿಗಿತಾ ಇದ್ದಾನೆ. 40 வருஷமா முடவனா இருந்தவ பக்கத்துல தான் ஜம்பிங். அவன் 40 ವರ್ಷದಿಂದ ಕುಂಟನಾಗಿದ್ದವನು ಪಕ್ಕದಲ್ಲೇ ಜಂಪ್ ಮಾಡ್ತಿದ್ದಾನೆ. பேதுரு சொன்னது ஒண்ணுதான். ಪೇತ್ರನ ಹೇಳಿದ್ದು ಒಂದೇ. என்ன ஸ்டாப் பண்ணல, அவனை ஸ்டாப் பண்ண பார்க்கலாம். ನನ್ನನ್ನು ನಿಲ್ಲಿಸಲು ಸಾಧ್ಯ, ಅವನ್ನ ನಿಲ್ಲಿಸು ನೋಡೋಣ. ஹalleluya, ஹalleluya. நான் உட்கார்ந்துக்கிறேன், அவனை உட்கார பார்க்கலாம். நான் ಕೂತ್ಕೊಳ್ತೇನೆ, ಅವನ್ನ ಕೂರ್ಸು ನೋಡೋಣ. நான் ரொம்ப நாளா வந்து நடந்துட்டு இருக்கிறேன், நான் உட்கார்றேன், அவன் இப்போதான் ஏஞ்சிருக்கிறான். ನಾನು ತುಂಬಾ ದಿವಸದಿಂದ ನಡೀತಾ ಇದ್ದೇನೆ, ನಾನು ಸ್ವಲ್ಪ ವಿಶ್ರಾಂತಿ ಕೂರ್ತೇನೆ, ಅವನು ಈಗ ಎದ್ದಿದ್ದಾನೆ. 40 ವರ್ಷ ಬಿಟ್ಟು ಇವಾಗ ಎದ್ದವನು. 40 ವರ್ಷದ ನಂತರ ಈಗ ಎದ್ದಿದ್ದಾನೆ. ಇನ್ನ 40 ವರ್ಷ ಆದ್ಮೇಲೆ ಕುಂದ್ರದವನು. ಇನ್ನ 40 ವರ್ಷ ಆದ್ಮೇಲೆ ಕೂರದು. They said stop. Hallelujah. Hallelujah. He praised God. ಆತನ ದೇವರನ್ನು ಸ್ತುತಿಸಿದ. They said who healed you? ಅವರು ಕೇಳಿದ್ರು, ಯಾರು ನಿನ್ನನ್ನು ಸ್ವಸ್ಥತೆ ಕೊಟ್ಟರು? Amen. Who healed you? ಯಾರು ನಿನಗೆ ಅದ್ಭುತವನ್ನು ಮಾಡಿದ್ರು? I don't know his name. ಆತನು ಹೇಳ್ದ, ಅವರ ಹೆಸರೇ ನನಗೆ ಗೊತ್ತಿಲ್ಲ, ಅವರ ಬಗ್ಗೆ ನನಗೆ தெரியாது, ಅವರ ಬಗ್ಗೆ ನನಗೆ ಗೊತ್ತಿಲ್ಲ. But someone healed me. ಆದ್ರೆ ಯಾರು ಅದ್ಭುತ ಕೊಟ್ಟರು? ಯಾರು ಸುಖಪಡ್ತಾನೆ? ಯಾರು ನನಗೆ ಸ್ವಸ್ಥತೆ ಕೊಟ್ಟರು? எவ்வளவு பேர் சொல்றீங்க? ಎಷ್ಟು ಜನ ಹೇಳ್ತೀರಾ? ಇದು நடக்கணும், ಇದು ನಡಿಬೇಕು. One thing India wants to know that Jesus is still alive. ಭಾರತಕ್ಕೆ ಗೊತ್ತಾಗಬೇಕಾಗಿರೋದು ಒಂದೇ, ಯೇಸು ಕ್ರಿಸ್ತರು ಇನ್ನೂ ಜೀವಂತವಾಗಿದ್ದಾರೆ. ಕಲ್ಲರೆಲ್ಲ ಇಲ್ಲ, ಅವರು ಹಿಂಗೆ தான் இருக்கிறார். ಅವರು ಮಶಾಲದಲ್ಲಿ ಇಲ್ಲ, ಆದ್ರೆ ಅವರು ಇಲ್ಲೇ ಇದ್ದಾರೆ. எவ்வளவு பேர் ஆமென் சொல்றீங்க? ಆಮೆನ್ ಅಂತೀರಾ? எவ்வளவு பேர் ஆமென் சொல்றீங்க? ಆಮೆನ್ ಅಂತೀರಾ? There was one man, ಒಂದು ಮನುಷ್ಯನಿದ್ದ. Amen, still living in Nigeria. ಇನ್ನೂ ನೈಜೀರಿಯಾದಲ್ಲಿದ್ದಾರೆ. Amen, who started a small ministry. ಒಂದು ಸಣ್ಣ ಸೇವೆಯನ್ನು ಪ್ರಾರಂಭ ಮಾಡಿದ್ರು. He saw oppression and brokenness everywhere. ಎಲ್ಲಾ ಕಡೆ ಮುರಿಯಲ್ಪಟ್ಟ, ಎಲ್ಲಾ ಕಡೆ ತಳ್ಳಲ್ಪಟ್ಟ ಜೀವನವನ್ನು ನೋಡಿದ್ರು. Wherever he went, ಎಲ್ಲೆಲ್ಲ ಅವರು ಹೋದರು. Amen, the churches rejected him. ಸಭೆಗಳನ್ನು ಅವರನ್ನು ನಿರಾಕರಿಸಿತು. Wherever he wanted to do ministry, ಎಲ್ಲೆಲ್ಲ ಸೇವೆ ಮಾಡಬೇಕು ಅನ್ಕೊಂಡ್ರು. all that he received was discouragement. ಏನೆಲ್ಲ ಹೊಂದಿಕೊಂಡಿದ್ದು ಎಲ್ಲವೂ ತಳ್ಳಲ್ಪಡುವುದೇ. In one of a drug case, ಒಂದು ಡ್ರಗ್ ಕೇಸಿನಲ್ಲಿ, Amen, he was arrested. ಅವರನ್ನು ಅರೆಸ್ಟ್ ಮಾಡಿದ್ರು. ಇವನುடைய தப்பே கிடையாது, வாலிப பையன். ಈ ಯವನಸ್ಥ ಹುಡುಗನ ತಪ್ಪೇ ಇರಲಿಲ್ಲ. Amen, ಅವನ ಡ್ರಗ್ ಕೇಸಲ್ಲಿ ಉள்ள போட்டாங்க. ಒಂದು ಡ್ರಗ್ ಕೇಸಲ್ಲಿ ಅವರನ್ನು ಒಳಗಾಕಿದ್ರು. நைஜீரியாவிலெல்லாம் பயங்கரமான ஒரு அனுபவம், சிரமனே இல்ல. ನೈಜೀರಿಯಾದಲ್ಲಿ ಸೆರೆಮನೆಯಲ್ಲಿ ತುಂಬಾ ಅವಮಾನಗಳು. அவனை போட்டு பயங்கரமாய் அடித்தார்கள். ಅವನನ್ನು ತುಂಬಾ ಹೊಡೆದರು. கதறி நான் நான் பண்ணல இந்த தப்பு. ಅಳುತ್ತಾ ಹೇಳ್ತಾರೆ, ನಾನು ಅದನ್ನು ತಪ್ಪನ್ನು ಮಾಡಲಿಲ್ಲ. அவங்க சொன்னாங்க எல்லா குற்றவாளியும் இதை தான்டா சொல்றாங்க. ಅದಕ್ಕೆ ಅವರು ಹೇಳಿದ್ರು, ಎಲ್ಲಾ ತಪ್ಪು ಮಾಡಿದವನು ಇದನ್ನೇ ಹೇಳ್ತಾನೆ. நல்லா அடிச்சாங்க, ಚೆನ್ನಾಗಿ ಹೊಡೆದ್ರು. ஒரு நாள் அவனை விடுதலை ஆக்குனாங்க. அவன் மேலே பண்ண குற்றம் வந்து பொய்யானது என்று தெரிந்து ಒಂದು ದಿನ ಅವರನ್ನು ಬಿಡುಗಡೆ ಮಾಡಿ ಹೇಳ್ತಾರೆ, ಇವನು ತಪ್ಪು ಮಾಡಿಲ್ಲ ಅಂತ. வெளியே வந்து அழுதான், ಹೊರಗೆ ಬಂದು ಅಳುತ್ತಾರೆ, நான் என்ன பாவம் செய்தேன் ஆண்டவரே, ನಾನು ಯಾವ ತಪ್ಪು ಪಾಪವನ್ನು ಮಾಡಿದೆ ದೇವರೇ, என் தேசம் ஏன் இப்படி இருக்குது ஆண்டவரே, ಯಾಕೆ ದೇವರೇ ನನ್ನ ದೇಶವು ಹೀಗಿದೆ, எங்க பார்த்தாலும் மந்திரவாதிகள், ಎಲ್ಲಿ ನೋಡಿದ್ರೇನು ಮಂತ್ರವಾದಿಗಳು, எங்க பார்த்தாலும் பில்லி சூனியம், ಎಲ್ಲಿ ನೋಡಿದ್ರೇನು ಮಾಟ ಮಂತ್ರಗಳು, எங்க பார்த்தாலும் ವ್ಯಭಿಚಾரம், ಎಲ್ಲಿ ನೋಡಿದ್ರೇನು ವ್ಯಭಿಚಾರವು. இந்த ஆப்பிரிக்கா மாறாதா, ಈ ಆಫ್ರಿಕಾ ಮಾರ್ಪಡಲ್ವಾ, இந்த ನೈಜೀರಿಯಾ ಮಾறாதா, ಈ ನೈಜೀರಿಯಾ ಮಾರ್ಪಡಲ್ವಾ. ஆண்டவர் சொன்னார், ದೇವರು ಹೇಳಿದ್ರು, ஆண்டவர் சொன்னார், ದೇವರು ಹೇಳಿದ್ರು, உன்னை கொண்டு நான் ஒரு காரியத்தை செய்வேன், ನಿನ್ನನ್ನು ಇಟ್ಟು ನಾನು ದೊಡ್ಡ ಕಾರ್ಯವನ್ನು ಮಾಡುತ್ತೇನೆ, கொண்டு ஒரு காரியத்தை செய்வேன், ನಿನ್ನನ್ನು ಇಟ್ಟು ಒಂದು ಕಾರ್ಯವನ್ನು ಮಾಡುತ್ತೇನೆ. அந்த தேவ மனுஷன் என்ன செய்தான் தெரியுமா? ಆ ದೇವ ಮನುಷ್ಯನ ಏನು ಮಾಡಿದ್ರು ಗೊತ್ತಾ? கர்த்தாவே நீர் பரிசுத்தமானவர், ದೇವರೇ ನೀ ಪರಿಶುದ್ಧವಾದವರು, நீர் மாறாதவர், ನೀ ಮಾರ್ಪಡದೇ ಇರುವವರು, மாற வேண்டியவன் நான், ಮಾರ್ಪಡಬೇಕಾಗಿರೋದು ನಾನು, மாற வேண்டியவன் நான், ಮಾರ್ಪಡಬೇಕಾಗಿರೋದು நான் ನಾನು. மாறிட்டால், ನಾ ಮಾರ್ಪಟ್ರೆ, மாறாதவரோடு சேர்ந்தால், ಮಾರ್ಪಡದೇ ಇರುವವರ ಜೊತೆ ನಾ ಸೇರಿದ್ರೆ இந்தியா மாறிடும், ಭಾರತ ಮಾರ್ಪಡುತ್ತೆ, நைஜீரியா மாறிடும், ನೈಜೀರಿಯಾ ಮಾರ್ಪಡುತ್ತೆ. சொல்லுங்க, நைஜீரியா மாறிடும். ನೈಜೀರಿಯಾ ಮಾರ್ಪಡುತ್ತೆ. என்ன நடந்தது? ಏನ್ ನಡೀತು? ஒரு காட்டுக்குள்ள ಒಂದು ಕಾಡು ಒಳಗೆ தேவனோடு அந்த மனுஷன் தேட ஆரம்பித்தான். ದೇವನನ್ನು ಹುಡುಕಿ ಮನುಷ್ಯನು ಹೋಗಲು ಪ್ರಾರಂಭ ಮಾಡಿದ. தேவனோடு அந்த மனுஷன் வாழ ஆரம்பித்தான். ದೇವರ ಜೊತೆ ಜೀವನ ಮಾಡಲು இரவும் பகலும் அந்த தேவனோடு வாழ்ந்தான். ರಾತ್ರಿ ಹಗಲು ದೇವರ ಜೊತೆ ಜೀವಿಸಿದ. எப்பொழுது அந்த மனுஷன் வெளியே வந்து பிரசங்கம் பண்ணானோ, ಯಾವಾಗ ಆ ಮನುಷ್ಯನು ಹೊರ ಬಂದು ಪ್ರಸಂಗ ಮಾಡಿದ್ರು, கேன்சர் கட்டிகள் கரைய ஆரம்பித்தது. ಕ್ಯಾನ್ಸರ್ ಗೆಡ್ಡೆಗಳು ಕರಿಯಲು ಪ್ರಾರಂಭ. ஆமென். எப்பொழுது இயேசுவின் பெயரை சொன்னானோ, ಯಾವಾಗ ಯೇಸು ಅಂತ ಹೆಸರನ್ನು ಹೇಳಿದ್ರು, பேய்கள் அலற ஆரம்பித்தது. ದೆವ್ವಗಳು ಅಲುಗಾಡಲು ಪ್ರಾರಂಭ. அதுதான் டிபி ஜோஷுவாவுடைய
ஜோஷுவாவுடைய மினிஸ்ட்ரியா இருந்தது. ಅದೇ ರೀತಿ ಜೋಶುವ ಒಂದು ಸೇವೆಯ ಪ್ರಾರಂಭ. அதுதாங்க அந்த ஊழியம் வளர்ந்தது. ಅದಕ್ಕೆ ಆ ಸೇವೆಯು ಇನ್ನೂ ಬೆಳೆದಿದೆ. ಇವತ್ತು Nigeria's turn is over. Now it's the turn for India. ನೈಜೀರಿಯಾದ ಒಂದು ಕಾರ್ಯ ಮುಗಿದು ಈಗ ಭಾರತದ ಸಮಯ. India will witness a greater revival than Korea. ಕೊರಿಯಾಗಿಂತ ದೊಡ್ಡ ಉಜ್ಜೀವನವನ್ನು ಭಾರತ ನೋಡಲಿದೆ. What kind of revival? ಯಾವ ರೀತಿಯಾದ ಉಜ್ಜೀವನ? Miracle working revival. ಅದ್ಭುತ ಅತಿಶಯಗಳ ಉಜ್ಜೀವನ. Miracle working revival. ಅದ್ಭುತ ಕಾರ್ಯಗಳ ಒಂದು ಉಜ್ಜೀವನ. உங்க ஆமென் உங்களுடைய ஏரியாவில் இருக்கிற பெரிய ஹாஸ்பிடல் முன்னால ஆம்புலன்ஸ் நிக்குதோ இல்லையோ உங்க சபையின் முன்னால ஆம்புலன்ஸ் நிக்கணும்யா. ನಿಮ್ಮ ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮುಂದೆ ಆಂಬುಲೆನ್ಸ್ಗಳು ನಿಲ್ಲತ್ತೋ ಇಲ್ವೋ ನಮ್ಮ ಸಭೆಗಳ ಮುಂದೆ ಆಂಬುಲೆನ್ಸ್ಗಳು ನಿಲ್ಲತ್ತೆ. சொல்லுங்க ஆமென் சொல்லுங்க. ಹೇಳಿ ಆಮೆನ್. ஆமென் சொல்லுங்க. உன்னுடைய பாஸ்டர் வெளியே வந்து வியாதி உள்ளவர்கள் மேல கையை வைக்கிறாரோ இல்லையோ ஒரு விசுவாசி போய் சுகப்படுத்திட்டு வந்துறணும்யா உள்ள. ಹೇಳಿ ನಮ್ಮ ಪಾಸ್ಟರ್ ಹೊರ ಹೋಗಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೋ ಇಲ್ವೋ ಒಂದು ವಿಶ್ವಾಸಿ ಹೋಗಿ ಪ್ರಾರ್ಥನೆ ಮಾಡಿದ್ರೇನೋ அந்த காலம் வர போகுது. ಆ ಕಾಲವು ಬರಲಿದೆ. ಅದಕ್ಕಾக தான் நீங்க வந்திருக்கீங்க. ಅದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಾ. அந்த ಅಭಿಷೇಕத்தை ಕರ್ತರು ಉಗಳ ಮೇಲೆ ஊற்ற போகிறார். ಆ ಅಭಿಷೇಕವನ್ನು ದೇವರು ನಿಮ್ಮ ಮೇಲೆ ಸುರಿಸಲಿದ್ದಾರೆ. Hallelujah. Hallelujah. How many of you are ready for the three things? ಎಷ್ಟು ಜನರು ಈ ಮೂರು ಕಾರ್ಯಕ್ಕಾಗಿ ಸಿದ್ಧವಾಗಿದ್ದೀರಾ? The first thing. ಮೊದಲನೇ ಕಾರ್ಯ. First thing. ಮೊದಲನೇದು. Amen. Get lost. First thing. ಮೊದಲನೇದು. Take the life of John the Baptist. ಸ್ನಾನಿಕನಾದ ಯೋಹಾನನ ಜೀವನವನ್ನು ತಗೊಳ್ಳಿ. ಎಲ್ಲರ ಫಸ್ಟ್ ಪಾಯಿಂಟ್ ಹೇಳ್ದಂಗೆ. ಎಲ್ಲರ ಮೊದಲನೇ ಪಾಯಿಂಟ್ ಬರ್ಕೊಳ್ಳಿ. ಬರ್ಕೊಳ್ಳಿ. Amen. Point number 1. ಮೊದಲನೇ ಪಾಯಿಂಟ್. Amen. Live in the wilderness. ಅರಣ್ಯದಲ್ಲೇ ಜೀವಿಸು. ಎಲ್ಲರೂ சொல்லுங்க வனாந்திரத்துல வாழு. ಅರಣ್ಯದಲ್ಲೇ ಜೀವಿಸು. Amen. ஆண்டவருடைய Amen வாழ்க்கை உன் வாழ்க்கையா மாறணும்னா இயேசுவுடைய வாழ்க்கை உன் வாழ்க்கையா மாறணும்னா ಯೇಸುವಿನ ಜೀವನವು ನಿನ್ನ ಜೀವನವಾಗಿ ಮಾರ್ಪಡಬೇಕು ಅಂದ್ರೆ இயேசுவை போல நீ ஊழியம் செய்யணும்னா ಯೇಸುವಿನ ಹಾಗೆ ನೀ ಸೇವೆ ಮಾಡಬೇಕು ಅಂದ್ರೆ Amen. நீ யோவானை போல வனாந்திரத்துல நீ வாழ். ನೀ ಯೋಹಾನನ ಹಾಗೆ ಅರಣ್ಯದಲ್ಲಿ ಜೀವಿಸು. Amen. Hallelujah. 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 ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. Amen. What I am going to do? ನಾನು ಏನ್ ಮಾಡ್ತೀನಿ? இந்த ஜனங்களுக்கு அதிகமாய் காணப்படுறதில்ல. சொல்லுங்க. ಜನರಿಗೆ ಹೆಚ್ಚಾಗಿ ಕಾಣಲ್ಪಡಲ್ಲ ಅಂತ ಬಾಯನ್ನು ತೆಗೆದು ಅರಿಕೆ ಮಾಡಿ. Amen. Hallelujah. Hallelujah. Amen. எவ்வளவு பேர் ரெடியா இருக்கீங்க என்னோட சொல்ல? ಎಷ್ಟು ಜನ ಹೇಳಲು ಸಿದ್ಧವಾಗಿದ್ದೀರಾ? Amen. Hallelujah. Hallelujah. Amen. இதுல எவ்வளவு பேர் ஃபாலோ பண்றீங்கன்றது என்பது எனக்கு கவலை இல்ல. ಎಷ್ಟು ಜನರು ನೀವು ಹಿಂಬಾಲಿಸ ಅನ್ನೋದು ನನಗೆ ಬೇಕಾಗಿಲ್ಲ. ஆனா ஏன்னா ஒரு மாச பிறகு யார் ஃபாலோ பண்ணாங்க பண்ணலன்றது அதே ஆட்டோமேட்டிக் தெரிஞ்சிருது. ಒಂದು ತಿಂಗಳ ಆದ್ಮೇಲೆ ಎಷ್ಟು ಜನರು ಹಿಂಬಾಲಿಸಿದ್ರು ಹಿಂಬಾಲಿಸಿಲ್ಲ ಅಂತ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. Amen. Hallelujah. Hallelujah. நீங்களா ஓடி வரீங்க ஏதாவது ஒரு பெரிய பெரிய ரிப்போர்ட்ங்களை தூக்கிக்கிட்டு. ನೀವಾಗೆ ಓಡಿ ಬರ್ತೀರಾ ದೊಡ್ಡ ದೊಡ್ಡ ರಿಪೋರ್ಟ್ ಗಳನ್ನು ಹಿಡ್ಕೊಂಡು. அப்போ சும்மா கை தூக்கினವೆಲ್ಲ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಆಗಿಬಿಡ್ತದೆ. ಆಗ ಸುಮ್ಮನೆ ಕೈ ಎತ್ತಿದವನಿಗೆಲ್ಲ ಹೊಟ್ಟೆ ಉರಿ ಆಗ್ಬಿಡುತ್ತೆ. Hallelujah. Hallelujah. அப்போ செகண்ட் மந்த்ல அவங்க ஆரம்பிக்கிறாங்க. ಆಗ ಎರಡನೇ ತಿಂಗಳಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. அப்போ நீங்க செகண்ட் மந்த்ல இன்னும் பவர்ஃபுல்லா மாறி இருப்பீங்க. ಎರಡನೇ ತಿಂಗಳಲ್ಲಿ ನೀವು ಇನ್ನೂ ಬಲಶಾಲಿಯಾಗಿರ್ತೀರಾ. Hallelujah. Listen to me, listen to me. ಗಮನಿಸಿ ಗಮನಿಸಿ. Amen. If you want to do something, ನೀವು ಏನಾದ್ರೂ ಒಂದು ಮಾಡಬೇಕು ಅಂದ್ರೆ கொஞ்ச நாள் காணாம போயிடு. ಸ್ವಲ್ಪ ದಿನ ಕಾಣಿಸದೆ ಹೋಗ್ಬಿಡು. இந்த சீக்ரெட் எவ்வளவு பேருக்கு ಈ புரிஞ்சுச்சு? ರಹಸ್ಯ ಎಷ್ಟು ಜನಕ್ಕೆ ಅರ್ಥ ಆಯ್ತು? Amen. Hallelujah. Hallelujah. இந்த மாசம் நான் அதை பண்ண போறேன். ಈ ತಿಂಗಳಿದನ್ನು ಮಾಡ್ತೇನೆ. Hallelujah. Hallelujah. இந்த மாசம் ಈ ತಿಂಗಳು நான் எந்த ஊழியத்திலயும் நான் பேச போறதில்ல. ನಾನು ಯಾವ ಸೇವೆಯಲ್ಲೂ ನಾನು ಮಾತಾಡಲ್ಲ. நான் யார்கிட்டயும் அதிகமா பேச போறதில்ல. ಯಾರ ಬಳಿನೂ ಹೆಚ್ಚಾಗಿ ಮಾತಾಡಲ್ಲ. நான் ஒருத்தரோட மட்டும் தான் வாழ போறேன். ಒಬ್ಬರ ಜೊತೆನೇ ನಾನು ಜೀವಿಸ್ತೇನೆ. ஒருத்தரோட மட்டும் தான் இருக்க போறேன். ಒಬ್ಬರ ಜೊತೆನೇ ಇರ್ತೇನೆ. ஒருத்தரோட மட்டும் தான் நிரம்ப போறேன். ಒಬ್ಬರ ಜೊತೆನೇ ನಾನು ತುಂಬಲಿದ್ದೇನೆ. அவருடைய வாழ்க்கை ಅವರ ಜೀವನ என் வாழ்க்கையா மாறி ನನ್ನ ಜೀವನವಾಗಿ என் ಮಾರ್ಪಟ್ಟು பலவீனமெல்லாம் ನನ್ನ ಬಲವೀನತೆ அவர் சுமந்து ಆತನು ಹೊತ್ತುಕೊಂಡು என் வாழ்க்கை அவர் தலைகீழாய் மாற்ற போகிறார். ನನ್ನ ಜೀವನವನ್ನು ಆತನು ತಲೆ ಕೆಳಗಾಗಿ ಮಾಡುತ್ತಾರೆ. How many of you are ready for that? ಎಷ್ಟು ಜನರು ಇದಕ್ಕೆ ಸಿದ್ಧವಾಗಿದ್ದೀರಾ? Shall I tell you one thing? ನಿಮಗೆ ಒಂದನ್ನು ನಾನು ಹೇಳಲ್ಲ. We love DGS Dinakara. ನಾವು ಡಿಜಿಎಸ್ ದಿನಕರನ We want to do ministry like DGS Dinakara. ಹಾಗೆ ನಾವು ಸೇವೆ ಮಾಡಬೇಕಂತ We ಬಯಸುತ್ತೇವೆ. want to see Jesus face to face like DGS Dinakara. ಡಿಜಿಎಸ್ ದಿನಕರನ ಅಂಕಲ್ ಹಾಗೆ ಮುಖಾಮುಖಿಯಾಗಿ ಯೇಸುವನ್ನು Do you ನೋಡಬೇಕಂತ know what is the ಬಯಸುತ್ತೇವೆ. secret of his life? ರಹಸ್ಯ ಏನು ಗೊತ್ತಾ ಅವರ? He prays for 10 hours a day. ಒಂದು ದಿನಕ್ಕೆ 10 ತಾಸು ಅವರು ಪ್ರಾರ್ಥನೆ ಮಾಡ್ತಾರೆ. ஒரு நாளில ಒಂದು ತಿಂಗಳಿಗೆಲ್ಲ ನಾನು ಹೇಳ್ತಾ ಇರೋದು. ಒಂದು ತಿಂಗಳಿಗೆ 10 ತಾಸು ಅಲ್ಲ ರೀ. Amen. ஒரு நாளுக்கு 10 மணி நேரம் அவர் ஜெபிக்கிறவராயிருந்தார். ದಿನಕ್ಕೆ 10 ತಾಸು ಪ್ರಾರ್ಥನೆ ಮಾಡುವ ವ್ಯಕ್ತಿ. Amen. How many of you say? ಎಷ್ಟು ಜನ ಹೇಳ್ತೀರಾ? I will start with 5 hours fast. ನಾನು ಒಂದು 5 ತಾಸಲ್ಲಿ ಪ್ರಾರಂಭ ಮಾಡ್ತೇನೆ ಅಂತ कितने ಹೇಳ್ತೀರಾ? लोग के हाथ में देख सकता हूं आज. ಆ ರೀತಿಯಾದ ಕರಗಳನ್ನು ನೀವು ಮೇಲೆತ್ತಲು ನಾನು From ಬಯಸುತ್ತೇನೆ. today. ಈ ದಿನದಿಂದ. Amen. From tomorrow. ನಾಳೆಯಿಂದ. Amen. 5 hours. 5 ತಾಸು. Full of Holy Spirit. ಪರಿಶುದ್ಧಾತ್ಮನೇ ಪೂರ್ತಿ. Full of Holy Spirit. ಪೂರ್ತಿಯಾಗಿ ಪರಿಶುದ್ಧಾತ್ಮ. Full of Holy
Holy Spirit. ಪೂರ್ತಿಯಾಗಿ ಪರಿಶುದ್ಧಾತ್ಮ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God said, ದೇವರು ಹೇಳಿದ್ರು, Moses, what do you have in your hand? ಮೋಶೆಯೇ ನಿನ್ನ ಕರದಲ್ಲಿ ಏನಿದೆ? Moses said, ಮೋಶೆ ಹೇಳಿದ್ರು, I have a staff, Lord. ನನ್ನ ಬಳಿ ಒಂದು ಕೋಲಿದೆ. Why do you have this staff, Moses? ಯಾಕೆ ಈ ಕೋಲನ್ನು ಹಿಡ್ಕೊಂಡಿದ್ದೀಯಾ? This is to mend my sheep. ಇದು ಕುರಿಗಳನ್ನು ಮೇಯಿಸೋದಕ್ಕೆ. God said, ದೇವರು ಹೇಳಿದ್ರು, throw this staff down. ಇದನ್ನು ಹಾಗೆ ಕೆಳಗೆ ಹಾಕು. Throw this staff. ಈ ಕೋಲನ್ನು ಕೆಳಗೆ ಹಾಕು. When he threw that staff, ಅದನ್ನು ಕೆಳಗೆ ಹಾಕಿದಾಗ it became a big serpent. ಅದು ದೊಡ್ಡ ಸರ್ಪವಾಯಿತು. Shall I tell you one thing? ನಿಮ್ಗೊಂದನ್ನು ಹೇಳ. The word of God says, ದೇವರ ವಾಕ್ಯ ಹೇಳುತ್ತದೆ, Moses' staff was the staff of Aaron. ಮೋಶೆಯ ಕೋಲೆ ಅದು ಆರೋನಿನ ಕೋಲಾಯಿತು. ಎಲ್ಲರೂ ಗಮನಿಂಗ. ಎಲ್ಲರೂ ಗಮನಿಸಿ. Amen. God says, ದೇವರು ಹೇಳುತ್ತಾರೆ, tell Aaron to take his staff ಆರೋನನಿಗೆ ಆತನ ಕೋಲನ್ನು ತಕೊಂತ ಹೇಳು. and do this miracle. ಈ ಕಾರ್ಯವನ್ನು ಮಾಡಲು ಹೇಳು. Amen. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. என் கையில இருக்கிற கோல் தான். ನನ್ನ ಕೈಯಲ್ಲಿರುವ ಕೋಲೆ. Amen. அவர் கையில இருக்கிற கோல். ಅವರ ಕೈಯಲ್ಲಿರುವ ಕೋಲು. அப்போ என்ன பண்ணணும்? ಆಗ ಏನ್ ಮಾಡಬೇಕು? When I surrender my life to Jesus, ನನ್ನ ಜೀವನವನ್ನು ಯೇಸುವಿನಿಗೆ ಅರ್ಪಣಿಸಿ ನಾನು ಕೊಟ್ಟಾಗ, I need not to operate gift, he will operate gift. ನಾನು ವರಗಳನ್ನು ಕಾರ್ಯ ಮಾಡುವುದೇ ಬೇಕಾಗಿಲ್ಲ, ಅವರೇ ಮಾಡಿಸ್ತಾರೆ. My life, ನನ್ನ ಜೀವನ to be with him always. ಅವರ ಜೊತೆನೇ ಇರಬೇಕು. To be with him always. ಅವರ ಜೊತೆನೇ ಇರಬೇಕು. ಎಲ್ಲರೂ ಇನ್ನಿಗೆ ಪುರತನೆ ಪಣ್ಣಂಗೆ. ಎಲ್ಲರೂ ಒಂದು ತೀರ್ಮಾನ ಮಾಡಿ. Want to see a change? ಒಂದು ಮಾರ್ಪಾಡನ್ನು ನೋಡಬೇಕಾ? Want to see a drastic change? ಒಂದು ದೊಡ್ಡ ಬದಲಾವಣೆ ನೋಡಬೇಕಾ? Amen. இதுவரைக்கும் எங்க ஜெபம் எப்படி இருக்குது? ಇಷ್ಟು ದಿನ ಪ್ರಾರ್ಥನೆ ಹೇಗಿತ್ತು? ಮನ್ನಿಂಗಪ್ಪ. I tell you, this ಮನ್ನಿಂಗಪ್ಪ will go. ಶಮಿಸಪ್ಪ ಈ ದಿನ ಹೇಳ್ತೇನೆ, ಈ ಶಮಿಸಪ್ಪ ಅನ್ನೋದೇ ಹೋಗ್ಬಿಡುತ್ತೆ. Amen. All these days we are filled with guilt, we are filled with shame. ಇಷ್ಟು ದಿನಗಳು ನಾವು ಪಾಪದಿಂದನೂ ಒಂದು ಅವಮಾನದಲ್ಲೇ ತುಂಬಿದ್ವಿ. இன்றைக்கு ஒரு பொருத்தனை பண்ணுங்க. ಇವತ್ತು ಒಂದು ತೀರ್ಮಾನ ಮಾಡಿ. மன்னியும் ஆண்டவரே, நான் பாவி ஆண்டவரே, இந்த ஜெபம் எல்லாம் மாற போகுது. ನನ್ನನ್ನು ಕ್ಷಮಿಸಿ ದೇವರೇ, ನಾ ಪಾಪಿ, ಈ ಪ್ರಾರ್ಥನೆ ಎಲ್ಲ ಹೋಗ್ಬಿಡುತ್ತೆ. இதெல்லாம் பழைய வாழ்க்கையாய் மாற போகுது. ಇದೆಲ್ಲ ಹಳೆ ಜೀವನವಾಗಿ ಮಾರ್ಪಡುತ್ತೆ. இனி மேல இருக்கிற ஜெபம் எப்படி இருக்கும்? ಇನ್ನು ಮುಂದೆ ಇರುವ ಪ್ರಾರ್ಥನೆ ಹೇಗಿರುತ್ತೆ? என்னை பலப்படுத்தும் இயேசு கிறிஸ்துவினால். ನನ್ನನ್ನು ಬಲಪಡಿಸುವ ಯೇಸು ಕ್ರಿಸ್ತನ ಮೂಲಕ எல்லாம் செய்ய எனக்கு பலன் உண்டு. ಎಲ್ಲ ಮಾಡಲು ನಾನು ಶಕ್ತನು. I can do all things. சொல்லுங்க. ಹೇಳಿ ಎಲ್ಲವನ್ನೂ ಮಾಡಲು ಶಕ್ತನು. I can do all things. ಎಲ್ಲವನ್ನೂ ಮಾಡಲು ಶಕ್ತನು. What all things? ಏನು ಎಲ್ಲ ಅಂದ್ರೆ? Blind, ಕುರುಡ, சொல்லுங்க. ಎಲ್ಲ. Amen. Lame, ಕುಂಟ, ಎಲ್ಲ. Amen. Financial struggles, ಹಣಕಾಸಿನ ಸಮಸ್ಯೆ, ಎಲ್ಲ. Amen. Demon, amen. Deliverance, ದುರಾತ್ಮ ಪೀಡಿತತನ, amen. ಅದನ್ನ ಬಿಡುದಲೆ ಹಾಕಿದ್ರೆ ಅದನ್ನ ಬಿಡುಗಡೆ, ಎಲ್ಲ. Whatever Jesus can do, ಯೇಸು ಏನೆಲ್ಲ ಮಾಡಲು ಸಾಧ್ಯ, I will do everything. ಅದೆಲ್ಲವನ್ನು ನಾನು ಮಾಡುತ್ತೇನೆ. ಯಾಕಂದ್ರೆ இந்த ஒரு மாசம், ಈ ಒಂದು ತಿಂಗಳು, இந்த 40 நாள், ಈ 40 ದಿನ, amen. இன்றையிலிருந்து ஆரம்பிக்க போகிற இந்த 40 நாள், ಇವತ್ತಿಂದ ಪ್ರಾರಂಭವಾಗುವ 40 ದಿನಗಳು, எனது மறையணும், ನನ್ನದು ಆಳಾಗಿ, ಅವರು ಉಯರணும், ಆತನದೇ ಮೇಲೆ ತಲ್ಪಡಲಿ. எனது மறையணும், ನನ್ನದು ಕೆಳಗೆ ಹಾಕಿ, ಅವರು ಉಯರணும், ಅವರು ಮೇಲೆ ತಲ್ಪಡಲಿ. ಕ್ಯಾನ್ಸರ್ என்ன பார்க்க கூடாது, ನನ್ನನ್ನು ನೋಡಬಾರದು, ಅವರ பார்க்கணும், ಆತನನ್ನು ನೋಡಬೇಕು. ಆಮೆನ್, ಆಮೆನ್. ಮೈಗ್ರೇನ್ ತಲೆನೋವುಗಳು, ಆಮೆನ್, என்ன பார்க்க கூடாது, ನನ್ನನ್ನು ನೋಡಬಾರದು, எனக்குள்ள வாழ்ற அவரை பார்க்கணும், ನನ್ನ ಒಳಗೆ ಜೀವಿಸುತ್ತಿರುವ ಆತನನ್ನು ನೋಡಬೇಕು. அவரை பார்க்கணும்னா ಅವರನ್ನು ನೋಡಬೇಕಂದ್ರೆ நான் பாழாயிடணும். அவ்வளவு பேர் ஆமென் சொல்றீங்க. ಎಷ್ಟು ಆಮೆನ್ ಅಂತೀರಾ? Amen. The word of God says, ದೇವರ ವಾಕ್ಯ ಹೇಳುತ್ತದೆ, John lived in the wilderness. ಸ್ನಾನಿಕನಾದ ಯೋವಾನನು ಅರಣ್ಯದಲ್ಲಿ ಎಲ್ಲರೂ ಜೀವಿಸಿದ. சொல்லுங்க, John lived in the wilderness. ಹೇಳಿ, ಯೋವಾನನು ಅರಣ್ಯದಲ್ಲಿ ಜೀವಿಸಿದ. My dear people of God, ನನ್ನ ಪ್ರೀತಿಯ ಜನರೇ, amen, live in the wilderness from today. ಇವತ್ತಿಂದ ಅರಣ್ಯದಲ್ಲಿ ಜೀವಿಸಲು ಕಲಿಯಿರಿ. I am giving you the secret that you will never get anywhere. ನೀವು ಈ ರಹಸ್ಯ ನಿಮಗೆ ಎಲ್ಲೂ ಬೇರೆಲ್ಲೂ ಸಿಗುವುದಿಲ್ಲ. ನಿಮಗೆ எங்க போறோம், என்ன இந்த ವನಾಂತರಕ್ಕೆ போறது, ಯಾವ ಅರಣ್ಯಕ್ಕೆ ಹೋಗಬೇಕು? Go to your room, ನಿಮ್ಮ ಕೋಣೆಗೆ ಹೋಗಿ, close your closet, ನೀವು ಆ ರೂಮ್ ಅನ್ನು ಕ್ಲೋಸ್ ಮಾಡ್ಕೊಳ್ಳಿ. pray in tongues for hours and hours and hours and hours. ತಾಸುಗಟ್ಟಲೆ ಪ್ರಾರ್ಥನೆ ಮಾಡಿ. Amen. Wherever you are, ನೀವು ಎಲ್ಲೆಲ್ಲ ಇದ್ದೀರೋ, be filled with the presence of God. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಿರಿ. Let the words of God be always in your tongue. ದೇವರ ವಾಕ್ಯವು ಯಾವಾಗಲೂ ನಿಮ್ಮ ನಾಲಿಗೆಯಲ್ಲೇ ಇರಲಿ. Meditate on the word of God day and night. ರಾತ್ರಿ ಹಗಲು ದೇವರ ವಾಕ್ಯವನ್ನೇ ಧ್ಯಾನ ಮಾಡ್ತಾ ಇರಿ. From today, ಈ ದಿನದಿಂದ in our church, ನಮ್ಮ ಸಭೆಯಲ್ಲಿ we are going to pray every night. ಪ್ರತಿ ರಾತ್ರಿಯೂ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. Amen. Yes, I too work for 8 hours in my office. ಹೌದು, ನಾನು ಕೂಡ 8 ತಾಸು ನನ್ನ ಆಫೀಸ್ ಅಲ್ಲಿ ಕೆಲಸ ಮಾಡ್ತೇನೆ. Amen. We also run here and there doing God's work. ನಾವು ಕೂಡ ದೇವರ ಕಾರ್ಯಕ್ಕಾಗಿ ಅಲ್ಲಿ ಇಲ್ಲಿ ಓಡ್ತಾ ಇರ್ತೇವೆ. But in midst of that, ಅದರ ಮಧ್ಯದಲ್ಲೂ, I am not satisfied with the ministry that I am doing. I have come to a conclusion that I will spend at least 6 hours in the presence of God in the day and 3 hours in the night. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ, ನಾನು ದೇವರ ಸಮ್ಮುಖದಲ್ಲಿ ಇರುವುದು ನನಗೆ ಸಾಕಾಗ್ತಾ ಇಲ್ಲ. ದಿನದಲ್ಲಿ ಒಂದು ಬೆಳಗ್ಗೆ ಸಮಯದಲ್ಲಿ ನಾನು 6
ತಾಸು ರಾತ್ರಿಯ ಸಮಯದಲ್ಲಿ 3 ತಾಸು ದೇವರ ಸಮ್ಮುಖದಲ್ಲೇ ಇರ್ತೇನೆ. ಆಮೆನ್. ಅದಕ್ಕಾக தான் உங்களையும் என்னோட அழைக்க தான் வந்திருக்கிறேன். ಅದಕ್ಕಾಗಿ ನಿಮ್ಮನ್ನು ನನ್ನ ಜೊತೆ ಕರೆಯಲು ನಾನು ಬಂದಿದ್ದೇನೆ. உங்க மேல பாரத்தை இறக்கி வைக்க நான் விரும்பல. ನಿಮ್ಮ ಮೇಲೆ ನನ್ನ ಭಾರವನ್ನು ಇಳಿಸಿಬಿಟ್ಟು ಹೋಗುವುದಕ್ಕೆ ಬಂದಿಲ್ಲ. சேர்ந்து மைசூரை கலக்குவோம். ಬನ್ನಿ ಸೇರಿ ಮೈಸೂರನ್ನು ಅಲುಗಾಡಿಸೋಣ. சேர்ந்து மைசூரை கலக்குவோம். ಬನ್ನಿ ಸೇರಿ ಮೈಸೂರನ್ನು ಅಲುಗಾಡಿಸೋಣ. ஸ்டீஃபன் ஆல்பர்ட்டுடைய பேரு தேவையில்லையா? ಸ್ಟೀಫನ್ ಆಲ್ಬರ್ಟ್ ಅನ್ನುವ ಹೆಸರು ಬೇಕಾಗಿಲ್ಲ. ஒரே ஒரு நாமம் தான் எல்லா ஏரியாவுகளிலும் துவனிக்கணும். அந்த நாமம் இயேசுவுடைய நாமமா இருக்கு. ಒಂದೇ ಒಂದು ನಾಮವು ಎಲ್ಲಾ ಸ್ಥಳದಲ್ಲಿ ಅದು ಹೇಳಲ್ಪಡಬೇಕು.